ಸರ್ ಅದೊಂದು 3,000 kg ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಅದಕ್ಕಿಂತ ಜಾಸ್ತಿನೇ ಇತ್ತು. ಸೊ ಆ ಚಾರಿಯಟ್ ಅಷ್ಟು ದೊಡ್ಡ ಬೆಟ್ಟದಿಂದ ಕೆಳಗೆ ಇಳಿಸೋದು, ಸೊ ಅದ್ರದ್ದು ಟಫೆಸ್ಟ್ ಜಾಬ್ ಇತ್ತು. ಅದನ್ನು ಹೋಲ್ಡ್ ಮಾಡೋಕ್ಕಾಗಲ್ಲ. ಇಡೀ ಸಿನಿಮಾಗೆ ಎಲ್ಲೂ ನಾವು ಬಳಸೋಕೆ ಹೋಗಲಿಲ್ಲ. ಅಷ್ಟರಲ್ಲಿ ಒಂದು ದೇವಸ್ಥಾನ ಥರ ಕ್ರಿಯೇಟ್ ಆಗಿಬಿಡುತ್ತೆ ಆ ಶೂಟ್ ಟೈಮ್ನಲ್ಲಂತೂ. ಅದೇ ಪರ್ಫಾರ್ಮೆನ್ಸ್ ಮಾಡಿ ಇಮಿಡಿಯೇಟ್ ಅವರು ಚೆಕ್ ಮಾಡೋ ಥರದಿಲ್ಲ, ಅದೊಂದು ಮೂಡಲ್ಲಿ ಇರ್ತಾಯಿದ್ರು. ಸೊ ಓವರ್ ಇದು ಮಾಡಿ ಏನೇನೋ ಮಿಷಿನ್ಸ್ ಎಲ್ಲ ತಂದು, ಸೊ ಆ ಥರದ್ದೆಲ್ಲ ಮಾಡೋದು ಬೇಡ. ಅವ್ರು ನೋಡಿದಾಗ ನಮಗೆ ಒಂಥರ ಒಂದು ವೈಭವ. ಅವ್ರ ಹತ್ರ ನಾವು ಶೂಸ್ ಏನೋ ಅಷ್ಟು ಜಾಗ ತುಂಬ ಇದ್ದಿದ್ರು ಶೂಸ್ ಎಲ್ಲ ಬಿಚ್ಚಿ, ಸೊ ಅವ್ರ ಹತ್ರ ನಾನೇ ನಾರ್ಮಲಾಗಿ ಹತ್ರ ಹೋಗ್ಬೇಕಾದ್ರೆ ನಾನು ಸರೆಂಡರ್ ಆಗಿದ್ದೆ ಅವ್ರಿಗೆ. ನನಗೆ ಹೆಂಗಾದ್ರೂ ಇದನ್ನು ಮೇಜರ್ಲಿ ಅಚೀವ್ ಮಾಡಬೇಕು ವಿತ್ 100% ಸೇಫ್ಟಿ. ಯಾರು ಧೈರ್ಯ ಮಾಡಲ್ಲ, ಟು ಬಿ ಫ್ರಾಂಕ್, ಯಾವ ಪ್ರೊಡ್ಯೂಸರ್ಸು. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾಗಿ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅನ್ನೋದನ್ನು ನಾನೇನು ಪ್ರತ್ಯೇಕವಾಗಿ ಹೇಳುವಂತಹ ಅಗತ್ಯ ಇಲ್ಲ. ಈಗಾಗಲೇ ಒಂದು ವಾರಕ್ಕೆ 500 ಕೋಟಿ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಡಿ ತುಂಬ ಚೆನ್ನಾಗಿ ಮುನ್ನುಗ್ತಾ ಇದೆ. ಥಿಯೇಟರ್ಗಳಿಗೆ ಜನ ಇವತ್ತಿಗೂ ನುಗ್ತಾ ಇದ್ದಾರೆ. ಈಗಾಗಲೇ ಬಿಡುಗಡೆಯಾಗಿ ಅಂದರೆ ಇನ್ಕ್ಲೂಡಿಂಗ್ ಪ್ರೀಮಿಯರ್ ಶೋ ಇವತ್ತಿಗೆ ಸಿನಿಮಾ ಬಿಡುಗಡೆಯಾಗಿ 10ನೇ ದಿನ. ಸೊ ಮೇನ್ಲಿ ಸ್ನೇಹಿತರೆ, ಕಾಂತಾರ ಅಂತ ಬಂದಾಗ ಅಫ್ಕೋರ್ಸ್ ಇಟ್ಸ್ ಅ ಕಂಟೆಂಟ್ ಡ್ರಿವನ್ ಸಿನಿಮಾ ವಿತ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಬಟ್ ನಾವು ಮರಿಬಾರ್ದು ಒಂದು ವಿಷಯ ಏನು ಅಂತಂದರೆ, ದಿಸ್ ಈಸ್ ಆಲ್ಸೋ ಅ ಆ್ಯಕ್ಷನ್ ಫಿಲಮ್. ಬಿಕಾಸ್ ಫಸ್ಟ್ ಹಾಫ್ ನಾನು ಆ್ಯಕ್ಚುಲಿ ರಿವ್ಯೂ ಕೊಡುವಾಗ ಕೂಡ ಹೇಳಿದ್ದೆ, ಫಸ್ಟ್ ಹಾಫ್ ಈಸ್ ಕಂಪ್ಲೀಟ್ಲಿ ಲೈಕ್ ಆ್ಯಕ್ಷನ್ ರೋಲರ್ ಕೋಸ್ಟರ್ ರೈಡ್ ಆಗಿ ಈ ಸಿನಿಮಾನ ಕಟ್ಕೊಟ್ಟಿದ್ದಾರೆ. ಸೊ ಆ್ಯಕ್ಷನ್ ಹೇಗಿದೆ ಅಂತಂದರೆ ಈ ಸಿನಿಮಾದಲ್ಲಿ ಇಟ್ ಈಸ್ ನಾಟ್ ಜಸ್ಟ್ ಆ್ಯಕ್ಷನ್. ಅಂದರೆ ಏನೋ ಒಂದು ಆ್ಯಕ್ಷನ್ ಬ್ಲಾಕ್ ಬರಬೇಕು, ಸುಮ್ಮನೆ ಇಲ್ಲಿ ಇನ್ಕ್ಲೂಡ್ ಮಾಡಿ ಏನೋ ಒಂದು ಜನಗಳಿಗೆ ಒಂದು ಹೈ ಕೊಡಬೇಕು, ಆ ಥರದ ಒಂದು ಉದ್ದೇಶದಲ್ಲಿ ಮಾಡಿರೋದಲ್ಲ. ಬದಲಾಗಿ ಇದು ಕಥೆಗಿನ ಕೂಡ ಡ್ರೈವ್ ಮಾಡ್ತಾ ಮುಂದೆ ಸಾಕ್ತಾ ಹೋಗೋ ಥರ ಮಾಡುತ್ತೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ರೇರೆಸ್ಟ್ ಕ್ವಾಲಿಟಿ ಆಫ್ ಕಾಂತಾರ 1 ಅಂತ ಹೇಳ್ಬೋದು. ಜೊತೆಗೆ ಸ್ಟಾರ್ಟಿಂಗ್ ಫ್ರಮ್ ಚಾರಿಯಟ್ ಸೀಕ್ವೆನ್ಸಿಂದ ಹಿಡಿದು ಸಾಕಷ್ಟು ಗುಳಿಗ ಸೀಕ್ವೆನ್ಸ್ ಆಗಿರ್ಬೋದು, ಯುದ್ಧದ ಸೀಕ್ವೆನ್ಸಸ್ ಆಗಿರ್ಬೋದು, ಮತ್ತು ಸಣ್ಣದೊಂದು ಕುದುರೆ ಸೀಕ್ವೆನ್ಸ್ ಕೂಡ ಬರುತ್ತೆ. ಎಲ್ಲವೂ ಕೂಡ ಯಾಕೆಂದರೆ ಆ್ಯಕ್ಷನ್ ಎಂಟರ್ಟೈನಿಂಗ್ ಲವರ್ಸಿಗೆ ಸೊ ತುಂಬ ಹೇಳಿ ಮಾಡಿಸಿದಂತಹ ಒಂದು ಫೀಸ್ಟ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲದರ ರೂವಾರಿ ಆ್ಯಕ್ಷನ್ ಕೊರಿಯೋಗ್ರಾಫರ್ ನಮ್ಮ ಅರ್ಜುನ್ ರಾಜ್ ಅವರು, ಅರ್ಜುನ್ ಮಾಸ್ಟರ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ ನಿಮಗೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್, ಹೇಗಿದ್ದೀರಾ ಸರ್? ಆಲ್ ಗುಡ್ ಸರ್, ಚೆನ್ನಾಗಿದ್ದೀನಿ. ಇಡೀ ಭಾರತದಾದ್ಯಂತ, ಇನ್ಫ್ಯಾಕ್ಟ್ ಪ್ರಪಂಚದಾದ್ಯಂತ ಈಗ ಕಾಂತಾರದೇ ಸುದ್ದಿ, ಜೊತೆಗೆ ನಿಮ್ಮ ಆ್ಯಕ್ಷನ್ ಸೀಕ್ವೆನ್ಸಸ್ಗಳ ಸುದ್ದಿ, ಮತ್ತು ಜನ ಅದನ್ನು ನೋಡ್ತಿರೋ ರೀತಿ, ಪ್ರಶಂಸೆ ವ್ಯಕ್ತಪಡಿಸ್ತಾ ಇರೋ ರೀತಿ, ಇದೆಲ್ಲದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನಿನ್ನೆ ಅಷ್ಟೇ ಇನ್ಫ್ಯಾಕ್ಟ್ ಹೊಂಬಾಳೆ ಅವರು ಅಫಿಷಿಯಲಾಗಿ ಅನೌನ್ಸ್ ಕೂಡ ಮಾಡಿಕೊಂಡ್ರು, ಒಂದೇ ವಾರಕ್ಕೆ 500 ಕೋಟಿ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಮಾಡಿದೆ ಕಾಂತಾರ. ಹೇಗೆ ಅನಿಸ್ತಾ ಇದೆ? ಅದು ತುಂಬ ಖುಷಿ ಇದೆ ಸರ್, ತುಂಬ ಒಂದು ಹೆಮ್ಮೆ ಇದೆ. ನಾವು ಒಂದು ಕನ್ನಡ ಸಿನಿಮಾ ಈ ರೇಂಜಿಗೆ ಅಚೀವ್ ಮಾಡಿರೋದು, ಮತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ವೈಡಲ್ಲಿ ಒಳ್ಳೆ ಒಂದು ರೆಕಗ್ನೈಸ್ ಸಿಗ್ತಾ ಇದೆ. ಸೊ ಅದರ ತುಂಬಾ ಖುಷಿ ಇದೆ. ಕರೆಕ್ಟ್. ನಾನು ಆಗಲೇ ಹೇಳಿದೆ ಸರ್, ಇದು ಪರ್ಫಾರ್ಮೆನ್ಸಸ್ ಓರಿಯೆಂಟೆಡ್ ಸಿನಿಮಾ ಹೌದು, ಬ್ರಿಲಿಯಂಟ್ ಕಾನ್ಸೆಪ್ಟ್ ಇದೆ, ಕಾಂಟೆಕ್ಸ್ಟ್ ಇದೆ, ಎಲ್ಲವೂ ಹೌದು. ಜೊತೆಗೆ ಆ್ಯಕ್ಷನ್ ಬ್ಲಾಕ್ಸ್ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರುವಂತಹ ಸಿನಿಮಾ ಕೂಡ ಹೌದು. ಬಿಕಾಸ್ ಕಾಂತಾರ ಪಾರ್ಟ್ 1ನಲ್ಲಿ ಅಂದರೆ ಆ್ಯಕ್ಷನ್ ಬ್ಲಾಕ್ಸ್ ಬೇರೆ ರೀತಿಯೇ ಇತ್ತು, ಅಂದರೆ ಕಂಟೆಂಪರರಿ ಆ್ಯಕ್ಷನ್ ಸೀಕ್ವೆನ್ಸಸ್ ಇತ್ತು. ಬಟ್ ಇದನ್ನು ಒಂದು 4th 5th ಲೈಕ್ ಸೆಂಚುರಿಯಲ್ಲಿ ಅಂದರೆ ಸೆಟ್ ಮಾಡಿ ಅದನ್ನು ಕನ್ವಿನ್ಸ್ ಮಾಡಬೇಕಾದಂತಹ ಒಂದು ಚಾಲೆಂಜ್ ಇತ್ತು ಆ್ಯಕ್ಚುಲಿ. ಸೊ ಅದು ಬೇಸಿಕಲಿ ಇಟ್ ಸ್ಟಾರ್ಟೆಡ್ ಫ್ರಮ್ ಲೈಕ್ ಅಂದರೆ ಚಾರಿಯಟ್ ಸೀಕ್ವೆನ್ಸ್ ಅಂತ ಹೇಳೋದಾದರೆ. ಸರ್, ಹೆಂಗೆ ಅಚೀವ್ ಮಾಡಿದ್ರಿ ಆ ಥರದ್ದೊಂದು ಚಾರಿಯಟ್ ಸೀಕ್ವೆನ್ಸ್? ಬಿಕಾಸ್ ಈಗ ವರ್ಲ್ಡ್ ವೈಡ್ ಸದ್ದು ಮಾಡ್ತಾ ಇರುವಂತಹ ಒಂದು ಸೀಕ್ವೆನ್ಸ್ ಅದು. ಅದರಲ್ಲಿ ಇಟ್ ಈಸ್ ನಾಟ್ ಆ್ಯಕ್ಷನ್ಗೆ ಆ್ಯಕ್ಷನ್ ಮಾತ್ರ ಇಲ್ಲ, ಅದರಲ್ಲಿ ಸೀರಿಯಸ್ ಆ್ಯಕ್ಷನ್ ಅಂತ ಏನಿಲ್ಲ, ಫನ್ ಕೂಡ ಇರುತ್ತೆ, ಸೊ ಹ್ಯೂಮರ್ ಕೂಡ ಆಗ್ತಾ ಇರುತ್ತೆ ಜೊತೆಗೆ. ಸೊ ಹೆಂಗೆ ಅಚೀವ್ ಮಾಡಿದ್ರಿ ಅದನ್ನು ಅಂತ ಚಾರಿಯಟ್ ಸೀಕ್ವೆನ್ಸ್ ಬಗ್ಗೆ ಹೇಳೋದಾದರೆ? ಚಾರಿಯಟ್ ಸೀಕ್ವೆನ್ಸು ಎಸ್ಪೆಷಲಿ ಸಿನಿಮಾದ ಎಂಡ್ ಇನ್ನೇನು ನಾವು ಶೆಡ್ಯೂಲ್ ಪ್ಯಾಕಪ್ ಮಾಡೋದಕ್ಕೆ ಒಂದು 2-3 ತಿಂಗಳಿದ್ದಾಗಲೇ ಇದನ್ನು ನಾವು ಶೂಟ್ ಮಾಡಿದ್ವಿ. ಬಿಕಾಸ್ ಅಷ್ಟೊಂದು ಪ್ರಿಪ್ರೇಷನ್ ಇದಕ್ಕೆ ಬೇಕಾಗಿತ್ತು. ಸೊ ಬಿಕಾಸ್ ಎಲ್ಲವೂ ಲೈವ್ ಆಗಿ ಮಾಡೋ ಥರದ್ದು ರಿಷಬ್ ಸರ್ದು ವಿಷನ್ ಇತ್ತು. ಸೊ ಎಲ್ಲೂ ನಾವು VFX ಹೋಗೋದು ಬೇಡ, ಸ್ಟುಡಿಯೋದಲ್ಲಿ ಮಾಡೋದು ಬೇಡ, ತುಂಬ ರಿಯಲಿಸ್ಟಿಕ್ ಆಗಿರಲಿ, ಮತ್ತು ಫನ್ ಎಲಿಮೆಂಟ್ಸ್ಗಳು ಜಾಸ್ತಿ ಇರೋದ್ರಿಂದ ಸೊ ಅದನ್ನೆಲ್ಲ ಸ್ಟುಡಿಯೋದಲ್ಲಿ ನಮ್ಗೆ ಅಷ್ಟು ಅದನ್ನು ಪುಲ್ ಆಫ್ ಮಾಡೋಕ್ಕಾಗಲ್ಲ. ಸೊ ವಿತ್ ಲೈವ್ ಲೊಕೇಶನ್ನು ಮತ್ತು ಆ ಟೆರೈನ್ ಅಷ್ಟು ದೊಡ್ಡ ಒಂದು ಬೆಟ್ಟದ ಮೇಲೆ ಒಂದು ಸೆಟ್ ಹಾಕಿದ್ರು. ಸೊ ಎಲ್ಲವೂ ತುಂಬಾ ಸ್ಲೋಪು, ಮತ್ತು ಆ ಚಾರಿಯಟ್ ಇದ್ದಿದ್ದು ಯೂಜು, ಅದರದ್ದು ವೆಯ್ಟ್, ಆ ಭಾರ, ಸೊ ಅದೆಲ್ಲ ನಮಗೆ ಚೆನ್ನಾಗಿದೆ ಸರ್. ಅದೊಂದು 3,000 kg ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಅದಕ್ಕಿಂತ ಜಾಸ್ತಿನೇ ಇತ್ತು. ಸೊ ಆ ಚಾರಿಯಟ್, ಸೊ ಅದನ್ನು ನಾವು ಅಷ್ಟು ದೊಡ್ಡ ಬೆಟ್ಟದಿಂದ ಕೆಳಗೆ ಇಳಿಸೋದು, ಸೊ ಅದ್ರದ್ದು ಟಫೆಸ್ಟ್ ಜಾಬ್ ಇತ್ತು, ಅದನ್ನು ಹೋಲ್ಡ್ ಮಾಡೋಕ್ಕಾಗಲ್ಲ. ಸೊ
ಸೊ ಬ್ರೇಕ್ ಗೀಕ್ ಹಾಕೋಕ್ಕಾಗಲ್ಲ. ಸರಿ ವೈಟ್ ರಿಡ್ಯೂಸ್ ಮಾಡೋಣ ಅಂದರೆ ವೈಟ್ ರಿಡ್ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದ್ರ ಮೇಲೆ ಜನ ಇರ್ತಾರೆ. ಈಗ ಸಿನಿಮಾ ನೋಡಿದ್ದಾರೆ, ಸೊ ಅದರಿಂದ ಸಣ್ಣ ಪುಟ್ಟ ಹೇಳ್ತೀನಿ ಮ್ಯಾಟ್ರ್. ಸೊ ಅದ್ರ ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಇರೋದ್ರಿಂದ ನಾವು ತುಂಬ ಅದನ್ನು ವೀಕಾಗೂ ಕ್ರಿಯೇಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅಷ್ಟೇ ಭಾರವಾಗೂ ಕ್ರಿಯೇಟ್ ಮಾಡಬೇಕಿತ್ತು, ಮತ್ತು ಅದನ್ನು ಸೇಫಾಗೂ ಇದು ಮಾಡಬೇಕು. ಆ ಸ್ಲೋಪಲ್ಲಿ ಅದನ್ನು ತುಂಬ ರಿಸ್ಕಿ ಟೆರೆನ್ ಲೈವಲ್ಲಿ ಶೂಟ್ ಮಾಡೋದು. ಸೊ ಅದಕ್ಕೋಸ್ಕರನೇ ಪ್ರಿಪ್ರೇಷನ್ ಸಿಕ್ಕಾಪಟ್ಟೆ ಅದಕ್ಕೆ ಬೇಕಾಗಿತ್ತು. ಮಿನೇಚರ್ಸ್ ಎಲ್ಲ ಕ್ರಿಯೇಟ್ ಮಾಡಿ, ಸೊ ಆ ಥರದ್ದು. ಮತ್ತು ರಿಹರ್ಸಲ್ಸ್ಗಳು ಬ್ಯಾಕ್ ಟು ಬ್ಯಾಕ್ ತುಂಬಾ ರಿಹರ್ಸಲ್ಸ್ ಪರ್ಟಿಕ್ಯುಲರ್ಲಿ ಆ ಸೀಕ್ವೆನ್ಸ್ಗೆ ಹೋಗಿತ್ತು. ಬಿಕಾಸ್ ಅದರಲ್ಲಿ ತುಂಬ ಜನ ಇನ್ವಾಲ್ವ್ಮೆಂಟ್ಸ್ ಇತ್ತು, ಆರ್ಟಿಸ್ಟ್ಗಳು, ಜೂನಿಯರ್ಸ್ಗಳು. ಸೊ ಅವರೆಲ್ಲ, ಸೊ ಆಲ್ಮೋಸ್ಟ್ ಥೌಸಂಡ್ಸ್ ಆಫ್ ಜೂನಿಯರ್ಸ್ನೇ ನಾವು ಅದರಲ್ಲಿ ಇನ್ವಾಲ್ವ್ ಮಾಡಿದ್ವಿ. ಸೊ ಅದರಿಂದ ಸೊ ಎಲ್ಲ ಸೇಫ್ಟಿ ಪ್ರಿಕಾಷನ್ ತುಂಬಾ ಬೇಕಿತ್ತು ನಮ್ಗೆ ಅದರಲ್ಲಿ. ಸೊ ಯಾಕಂದರೆ ಚಾರಿಯಟ್ಗೆ ಬ್ರೇಕ್ ಇರಲ್ಲ. ಸೊ ನಾವು ಒಂದು ಸಲ್ಲಿಂದ ಬಿಟ್ವಿ ಅಂತಂದರೆ ಅದನ್ನು ನಾವು ಕಟ್ ಹೇಳೋದಕ್ಕೆ ಆ ಪಾಯಿಂಟ್ ಎಲ್ಲಿದೆ ಅದು ಅಲ್ಲಿ ನಿಲ್ಲೇಬೇಕು. ನಿಂತಿಲ್ಲ ಅಂತಂದರೆ ಆಕ್ಸಿಡೆಂಟಲ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ಅದರದ್ದು ಪ್ರಿಪ್ರೇಷನ್ಸ್ಗಳು, ಸೊ ಆ ಪ್ರಿಕಾಷನ್ಸ್ ಜಾಸ್ತಿ ಇತ್ತು. ಅದ್ರ ಜೊತೆ ಕ್ರಿಯೇಟಿವ್ ಆಗಿ ನಾವು, ಸೊ ಏನೋ ಸುಮ್ಮನೆ ಸಾಫ್ಟಾಗಿ ಅಲ್ಲಿಂದ ಹಂಗೆ ಬಂದು ಕೆಳಗಿಳಿಯೋ ಥರದ್ದು ಸೀಕ್ವೆನ್ಸ್ ಇಲ್ಲ, ಅದು ಎಂಟೈರ್ ಒಂದು ಇದನ್ನೇ ಡೆಸ್ಟ್ರಾಯ್ ಮಾಡಬೇಕು. ಸೊ ಆ ಥರದ್ದು ಮ್ಯಾಟ್ರೆಲ್ಲ ಇರೋದ್ರಿಂದ ಸೊ ಅದು ತುಂಬ ಚಾಲೆಂಜಿಂಗ್ ಆಗಿ ಇತ್ತು ಅದು. ಕರೆಕ್ಟ್. ಬಿಕಾಸ್ ಅಂದರೆ ಪರ್ಟಿಕ್ಯುಲರ್ಲಿ ಚಾರಿಯಟ್ ಸೀಕ್ವೆನ್ಸ್ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಅಲ್ಲಿ ಹ್ಯೂಮರು ಇತ್ತು ನಾನು ಹೇಳಿದಾಗೆ. ಜೊತೆಗೆ ಅಲ್ಲಿ ಈಗ ಪ್ರಮೋದ್ ಶೆಟ್ಟಿ ಅವರು ಇರ್ತಾರೆ, ಪ್ರಕಾಶ್ ತುಮಿನಾಡು ಅವ್ರದ್ದೆಲ್ಲ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ, ಅವ್ರದ್ದು ರಿಯಾಕ್ಷನ್ಸ್ ಎಲ್ಲ, ಮತ್ತು ರಿಷಬ್ ಶೆಟ್ಟಿ ಅವ್ರದ್ದು, ಮತ್ತು ಸ್ಟೈಲಿಶ್ ಆಗಿ ಕೂಡ ಮೂಡ್ ಬಂದಿದೆ. ಅಂದರೆ ಹೆಂಗೆ ಅಂದರೆ ದ ಓವರಾಲ್ ಒಂದು ಐಡಿಯಾ ಇರ್ಬೋದು, ಈ ಥರ ಮೌಂಟ್ ಮಾಡಬೇಕು ಈ ಆ್ಯಕ್ಷನ್ನ ಅಂತ ರಿಷಬ್ ಸರ್ ಹೇಳಿದಾಗ ನಿಮ್ಗೆ ಏನು ತಲೆಯಲ್ಲಿ ಓಡ್ತು ಅಂತ? ಇದು ಓವರಾಲ್ ಐಡಿಯಾ ಈ ಥರದ್ದು ಒಂದು ಚಾರಿಯಟ್ ಹಿಂಗೆ ಬ್ಯಾಲೆನ್ಸ್ ತಪ್ಪಿ ಈ ಥರದ್ದೆಲ್ಲ ಒಂದು ವಿಷಯ ಆಗುತ್ತೆ ಅನ್ನೋದು ಡೈರೆಕ್ಟರ್ ಸರ್ ವಿಷನ್ ಇತ್ತು. ಡೈರೆಕ್ಟ್ರು ಮತ್ತು ನಮ್ಮ ಕ್ಯಾಮ್ರಾಮನ್ ಅರವಿಂದ್ ಕಶ್ಯಪ್. ಸೊ ಅವರಿಬ್ಬರದ್ದು ಅದೊಂದು ವಿಷನ್ ಇತ್ತು. ಸೊ ಅದನ್ನು ನಾನು ಒಂದು ಸಲ ಅವ್ರಿಗೆ ಹೇಳಾದ್ಮೇಲೆ ನಾನೊಂದು ಮಿನೇಚರ್ ಕ್ರಿಯೇಟ್ ಮಾಡಿಸಿದೆ. ನಮ್ಮ ಆರ್ಟ್ ಡೈರೆಕ್ಟರ್ ಹತ್ರ ಹೇಳಿ ಒಂದು ಮಿನೇಚರ್ ಅದರದ್ದೇ ಒಂದು ಟೋಟಲ್ ಆ ಸೆಟ್ ಏನಿದೆ ಇವಾಗ ನಾವು ನೋಡ್ತಾ ಇದ್ವಿ, ಸೊ ಅದರದ್ದೆಲ್ಲ ಒಂದು ಮಿನೇಚರ್ ಕ್ರಿಯೇಟ್ ಮಾಡಿ ಒಂದು ಚಾರಿಯಟ್ ಅದರಲ್ಲಿ ಸೆಟ್ ಮಾಡಿ, ಸೊ ಏನೇನು ಪಾಸಿಬಿಲಿಟೀಸ್ ಇದೆ ನಾವು ಮಾಡೋದಕ್ಕೆ ಅದನ್ನೆಲ್ಲ ಟ್ರೈ ಮಾಡಿದ್ವಿ. ಸೊ ಆಗ ಮಿನೇಚರ್ ಇಟ್ಕೊಂಡೇ. ಸೊ ಆಮೇಲೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದಾಗಿ ಅಚೀವ್ ಮಾಡ್ಕೊಂಡು ಬಂದ್ವಿ. ಬಿಕಾಸ್ ಡೈರೆಕ್ಟ್ ಶೂಟ್ಗೆ ಹೋಗುವಂಥ ಸೀಕ್ವೆನ್ಸ್ ಇಲ್ಲ ಅದು. ಸೊ ಎಲ್ಲವನ್ನೂ ಒಂದೊಂದಾಗಿ ಎಲ್ಲ ಸ್ಟಂಟ್ಸ್ ಬಿಗಿನಿಂಗ್ ಆ್ಯಕ್ಷನಿಂದ ಹಿಡಿದು ಚಾರಿಯಟ್ ಮೂವ್ ಆಗೋದ್ರಿಂದ ಎಂಡ್ವರೆಗೂ ಎಲ್ಲವನ್ನೂ ಡೆಮೋ ಮೊದಲೇ ಎಲ್ಲ ವಿತ್ ಫಸ್ಟ್ ಒಂದು ಮಿನೇಚರಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಅಪ್ರೂವಲ್ ತೊಗೊಂಡು. ಬಿಕಾಸ್ ರೆಗ್ಯುಲರ್ ಆ್ಯಕ್ಷನ್ ಇಲ್ಲ, ನಾವೇನೋ ಫೈಟರ್ಸ್ನ ಇಟ್ಟು ಶೂಟ್ ಮಾಡಿ ನಾವು ಡೈರೆಕ್ಟ್ರಿಗೆ ತೋರಿಸೋ ಥರ ಇಲ್ಲ. ಸೊ ಇದು ಚಾರಿಯಟ್ ಜೊತೆನೇ ರಿಹರ್ಸಲ್ ಮಾಡಬೇಕು. ಚಾರಿಯಟ್ ಜೊತೆ ರಿಹರ್ಸಲ್ ಮಾಡೋದು ವೆರಿ ಎಕ್ಸ್ಪೆನ್ಸಿವ್ ಇತ್ತು. ಸೊ ಆ ಲೊಕೇಶನ್. ಸೊ ಅದಕ್ಕೆ ಮಿನೇಚರಲ್ಲಿ ಫಸ್ಟ್ ನಾನು ಅದನ್ನು ಸೀಕ್ವೆನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನಮ್ಮ ಡೈರೆಕ್ಟ್ರಿಗೆ ಮತ್ತು ರೈಟರ್ಸ್ಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅಲ್ಲಿಂದ ಅಪ್ರೂವಲ್ ಸಿಕ್ಕಾದ್ಮೇಲೆ ಸೊ ಸ್ಟಂಟ್ ಟೀಮ್ನ ಇಟ್ಕೊಂಡು, ಬಿಕಾಸ್ ಪ್ರೊಡ್ಯೂಸರ್ ಸರೂ ವಿಜಯ್ ಸರ್ ಒಂದು ಸಲ ಆಫೀಸ್ಗೆ ಕರೆದು, ಬಿಕಾಸ್ ಇದರಲ್ಲಿ ಸಿಕ್ಕಾಪಟ್ಟೆ ರಿಸ್ಕ್ ಇನ್ವಾಲ್ವ್ ಆಗಿರೋದ್ರಿಂದ, ಮತ್ತು ನಾವು ಶೂಟು ಪ್ಲ್ಯಾನಿಂಗ್ ಮಾಡಿ ಆಲ್ಮೋಸ್ಟ್ ಎಂಡ್ಗೆ ಬಂದಿದ್ವಿ. ಸೊ ಇನ್ನು ಶೂಟ್ಗೆ ಫಿನಿಶಿಂಗ್ ಟೈಮ್ನಲ್ಲಿ ಇದ್ದಿದ್ದರಿಂದ ಸೊ ಯಾವುದೇ ಥರದ್ದು ತೊಂದರೆ ಆಗಲೇಬಾರ್ದು. ಸೊ ಅದರಲ್ಲಿ ತುಂಬ ಸೇಫ್ಟಿ ವೈಸು ಪ್ರೊಡ್ಯೂಸರ್ ತುಂಬಾ ಅದನ್ನು ಫೋಕಸ್ ಮಾಡಿದರು. ಸೊ ಒಂದು 6-7 ಡೇಸ್ ನೀವು ಶೂಟ್ ಮಾಡಿ, ಸೊ ಅದಾದಮೇಲೆ ಟೋಟಲ್ ಕ್ರೂನ ಇನ್ವಾಲ್ವ್ ಮಾಡ್ಕೊಳ್ಳಿ, ನೀವು ಎಷ್ಟು ಜನ ಬೇಕು ಸ್ಟಂಟ್ಸ್ ಟೀಮ್ನ. ಸೊ ಆ 7 ದಿನನೂ ಅಷ್ಟೇ ಆಲ್ಮೋಸ್ಟ್ ಖರ್ಚಾಗಿದೆ. ಆಲ್ಮೋಸ್ಟ್ ಪ್ರಿಪರೇಷನ್ಗೆ ಎಸ್ ಒಂದು 60-70% ಎಕ್ಸಾಕ್ಟ್ ನಾವು ಶೂಟ್ಗೆ ಏನು ಖರ್ಚಾಗುತ್ತೆ ಅಷ್ಟೇ ಖರ್ಚಿತ್ತು. ಸೊ ಅದ್ರ ಬಗ್ಗೆ ಏನೂ ಅವರು ತಲೆ ಕೆಡ್ಸ್ಕೊಂಡಿರ, ಇನ್ಫ್ಯಾಕ್ಟ್ ಅವರೇ ಪುಷ್ ಮಾಡಿ ನೀವೆಲ್ಲವನ್ನೂ ಶೂಟ್ ಮಾಡಿ, ಸೇಫ್ಟಿ ಇದೆ ಮತ್ತು ಕ್ರಿಯೇಟಿವ್ ಆಗಿ ನಿಮ್ಗೆ ಏನು ಅನ್ಕೊಂಡಿದ್ರೆ ಅದನ್ನು ಅಚೀವ್ ಆಗ್ತಾ ಇದೆ ಅಂತಂದಮೇಲೆ ಶೂಟ್ಗೆ ಹೋಗಿ ದುಡ್ಡಿನ ಬಗ್ಗೆ ಚಿಂತೆ ಯಾವುದೇ ಥರದ್ದು ತೊಗೊಳಕ್ಕೆ ಹೋಗಬೇಡಿ, ಸೇಫ್ಟಿ ಇಂಪಾರ್ಟೆಂಟ್, ಸೇಫ್ಟಿ ಫಸ್ಟ್. ಸೊ ಆ ಪುಷ್ ನಮಗೆ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ಕಿದ್ದು. ಮತ್ತು ಕ್ರಿಯೇಟಿವ್ ಆಗಿ ಇಷ್ಟೊಂದು ಚಾಲೆಂಜಸ್ ಇರುವಂಥ ಸೀಕ್ವೆನ್ಸ್ನ ರಿಷಬ್ ಸರ್ ಆ್ಯಸ್ ಎ ಡೈರೆಕ್ಟ್ರಾಗಿ ಅವರು ಯೋಚನೆ ಮಾಡಿಬಿಟ್ರು. ಬಟ್ ಆ್ಯಸ್ ಎ ಆ್ಯಕ್ಟ್ರಾಗಿ ಅದನ್ನು ಪರ್ಫಾರ್ಮ್ ಮಾಡೋದು ವೆರಿ ಟಫ್. ಅದು ಆ ಸೀಕ್ವೆನ್ಸ್ ನಾವೇನು ಇವಾಗ ಲೈವಲ್ಲಿ ನೋಡ್ತಾ ಇದ್ದೀವಿ, ಎಲ್ಲೂ ಡೂಪ್ ಹಾಕಲಿಲ್ಲ. ಬಿಕಾಸ್ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ನಾವು ಡೂಪ್ ಸೆಟ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಅವ್ರು ಇದು ಹ್ಯೂಮರ್ ಜೊತೆ ಮಿಕ್ಸ್ ಇರೋದ್ರಿಂದ ಬಾಡಿ ಲ್ಯಾಂಗ್ವೇಜಲ್ಲೇ ಒಂದು ಪರ್ಫಾರ್ಮೆನ್ಸ್ಗಳಿದೆ. ಸೊ ಅದರಿಂದ ಆ ಥರದ್ದು ಡೂಪ್ ಇಡೀ ಸಿನಿಮಾಗೆ ಎಲ್ಲೂ ನಾವು ಬಳಸೋಕೆ ಹೋಗಲಿಲ್ಲ. ಸೊ ಪರ್ಟಿಕ್ಯುಲರ್ ಇದರಲ್ಲಿ ಎಲ್ಲೂ ಬಳಸಲೇ ಇಲ್ಲ ನಾವು. ಒಂದು ಸಣ್ಣ ಒಂದು ಲೆಗ್ ಶಾಟ್ಸ್ ಇಡಬೇಕಂದ್ರೂ ಸೊ ಅವ್ರನ್ನೇ ಕರೆದು ಮಾಡಿಸ್ತಾ ಇದ್ವಿ. ಸೊ ಎವ್ರಿ ಡೇ ಇರೋರು ನಮ್ಮ ಶೂಟ್ ಸ್ಪಾಟಲ್ಲೇ ಇರೋರು, ಡೈರೆಕ್ಟ್ರು ಬೇರೆ. ಸೊ ನಮಗೆ ಎನಿ ಟೈಮ್ ಸಿಗ್ತಾಯಿದ್ರು. ಸೊ ಈ ಥರದ್ದು ರಿಸ್ಕ್ ಎಲ್ಲ ಮಾಡಬೇಕು ಅಂತಂದರೆ ಅದಕ್ಕೊಂದು ಧೈರ್ಯನೇ ಬೇಕು. ಸೊ
ಡೈರೆಕ್ಟ್ರಾಗಿ ಅವರು ಕ್ರಿಯೇಟ್ ಮಾಡಿದ್ದು, ಹೀರೋ ಆಗಿ ಪರ್ಫಾರ್ಮ್ ಮಾಡಿದ್ದು, ಅದ್ರದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಇವರೆಲ್ಲ ಒಂದು ಟೀಮ್ ಎಫರ್ಟ್. ಸೊ ಅದರಿಂದ ಒಂದು ವರ್ಕ್ ಆಗಿದೆ ಸರ್. ಕರೆಕ್ಟ್. ಈಗ ಡೆಮೋಗೇನೆ 7 ದಿನ ಡೆಮೋಗೇನೆ ಅಂದರೆ ಆಲ್ಮೋಸ್ಟ್ ಆ್ಯಕ್ಚುಯಲ್ ಶೂಟಿಗೆ ಏನು ಖರ್ಚಾಗುತ್ತೋ ಅಷ್ಟು ಅಂತ ಹೇಳಿದ್ರಿ. ಸೊ ಚಾರಿಯಟ್ ಸೀಕ್ವೆನ್ಸೇ ಅಂದರೆ ಎಕ್ಸ್ಪೆನ್ಸಿವ್ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸಾ ಈ ಸಿನಿಮಾದು ಹೇಗೆ ಅಂತ? ಮೋಸ್ಟ್ ಎಕ್ಸ್ಪೆನ್ಸಿವ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಚಾರಿಯಟ್ ಇಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸೀಕ್ವೆನ್ಸ್. ಸರ್ ಅಂದಾಜು ಎಷ್ಟು ಬಜೆಟ್ ಆಗಿದೆ ಸರ್? ಅದು ಪ್ರೊಡಕ್ಷನ್ ಗೊತ್ತಿರುತ್ತೆ ಸರ್. ಸೊ ನನ್ನ ಅನುಭವದಲ್ಲಿ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್, ಮತ್ತು ನಾನು ಹ್ಯಾಂಡಲ್ ಮಾಡಿರೋದ್ರಲ್ಲಂತೂ 100% ಮೋಸ್ಟ್ ಎಕ್ಸ್ಪೆನ್ಸಿವ್. ಒಂದು ಅಂದಾಜು ನಂಬರ್ ಹೇಳೋದಾದ್ರೆ ಆ ಥರದ ಗೆಸ್ ಎಲ್ಲ ಇದು ಪ್ರೊಡಕ್ಷನ್ ವಜೆ ಕೊಡೋದು. ಸೊ ಏನು ಇಮ್ಯಾಜಿನ್ ಮಾಡ್ರೋ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಅದು. ಈಗ 1000 ಜನ ಅಲ್ಲಿ ಇವರು ಜೂನಿಯರ್ಸ್. ಸೊ ನಾಟ್ ಓನ್ಲಿ ಜೂನಿಯರ್ಸ್. ಸೊ ನಾವು ಇವಾಗ 1000 ಜನ ಜೂನಿಯರ್ಸ್ ಅಂದರೆ 1000 ಜನಕ್ಕೆ ಪೇಮೆಂಟ್ ಕೊಟ್ಟರೆ ಆಗೋದಿಲ್ಲ. ಸೊ 1000 ಜನಕ್ಕೆ ಕಾಸ್ಟ್ಯೂಮ್ಸು, ಸೊ ಅವ್ರ ಫುಡ್ಡು, ಸ್ಟೇ ಎಲ್ಲ ಔಟ್ಡೋರು ಸ್ಟೇ, ಮತ್ತು 1000 ಜನ ನಾವು ತಂದು ಇಡ್ತೀವಿ ಅಂತಂದರೆ ಮೋರ್ ದೆನ್ 1000 ಆ್ಯಕ್ಚುಲಿ. ಸೊ ಅವ್ರನ್ನ ಟೇಕ್ ಕೇರ್ ಮಾಡೋದಕ್ಕೆ ಮತ್ತು ಅವ್ರನ್ನ ಅಲರ್ಟ್ ಮಾಡಿ ಇಡೋದಕ್ಕೆ ನಮ್ಗೆ 1 ಜನ, ಇವಾಗ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಕೈಯಲ್ಲಿಂದ ಒಂದು 15 ಜನ 20 ಜನನ ಕಂಟ್ರೋಲ್ ತೊಗೊಬೋದು, 30 ಜನ ತೊಗೊಬೋದು ಮ್ಯಾಕ್ಸಿಮಮ್. ಅಂದರೆ ನಮ್ಮ ಹತ್ರ ಇಲ್ಲಿ 1000 ಜನ ಇದ್ದಾರೆ. ಸೊ ಅವ್ರ ಕಂಟ್ರೋಲ್ ತೊಗೊಳಕ್ಕೆ ಎಷ್ಟು ಜನ ಬೇಕಾಯಿತು? ಸೊ ಆ ಥರ ಲೆಕ್ಕ ಮಾಡಿದ್ರೆ ಇನ್ನೂ ಕ್ಯಾನ್ವಾಸ್ ದೊಡ್ಡದಾಯ್ತದು. ಸೊ ನಮ್ಗೆ ವಿಜುವಲಿ ಏನು ಕಾಣ್ತಾ ಇದೆ ಅದಕ್ಕಿಂತ ಜಾಸ್ತಿನೇ ನಮ್ಗೆ ಅಲ್ಲಿತ್ತು ಕ್ರೂ. ಸೊ ಅದನ್ನೆಲ್ಲ ಇಟ್ಕೊಂಡು, ಬಿಕಾಸ್ ಅದು ತುಂಬಾ ಟಫ್ ಇದ್ದಿದ್ದರಿಂದ ಸೊ ಎಲ್ಲರೂ ಅಲರ್ಟ್ ಆಗಿರಬೇಕು, ಏನೋ ಒಂದು ಮಿಸ್ ಆದ್ರೂ. ಸೊ ಬೈ ಆಕ್ಸಿಡೆಂಟ್ ಏನು ಬೇಕಾದ್ರೆ ಆಗ್ಬೋದು. ಸೊ ಆ ಥರದ ಸೀಕ್ವೆನ್ಸ್. ಸೊ ಅದರಿಂದ ಎಲ್ಲರನ್ನೂ ಅಲರ್ಟಾಗಿ ಇಟ್ಟಿದ್ವಿ, ಮತ್ತು ಎಕ್ಸ್ಪೆನ್ಸ್ ಆಗ್ತಾನೆ ಇತ್ತು. ಸೊ ನಾವೆಲ್ಲ ಪ್ಲ್ಯಾನಿಂಗ್ಸು ಒಂದಷ್ಟು ನೀಟಾಗಿ ಇದ್ದಿದ್ದರಿಂದ ಯಾವುದನ್ನು ಅಲ್ಲೋಗ್ಬಿಟ್ಟು ಟ್ರಯಲ್ ಆ್ಯಂಡ್ ಎರರ್ ಥರದ್ದು ಯಾವುದೇ ಟ್ರೈ ಮಾಡಲಿಲ್ಲ. ಅದೇ ಎಸ್ಪೆಷಲಿ ಈ ಸೀಕ್ವೆನ್ಸಲ್ಲಂತೂ ಎಲ್ಲವನ್ನೂ ಪ್ರೀ ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ಟೈಮ್ನಲ್ಲಿ ಇದಾಗತ್ತೆ. ಸೊ ಇವತ್ತು ಶೂಟ್ ಪ್ಯಾಕಪ್ ಆದ್ರೂ ರಾತ್ರಿ ಎಲ್ಲ ನಾವು ಮತ್ತೆ ರಿಗ್ಗಿಂಗ್ಸ್ ಮಾಡ್ತಾಯಿದ್ವಿ. ಸೊ ಎಸ್ಪೆಷಲಿ ರಿಗ್ಗಿಂಗ್ಸ್ ಅಂದಾಗ ಫಾರ್ ದ ಫಸ್ಟ್ ಟೈಮ್ ಒಂದು ಈ ಥರದ್ದು ರಿಗ್ಗಿಂಗ್ಸ್ನ ಜನರಲಿ ಎಲ್ಲ ಹೊರಗಡೆ ಫಾರಿನಿಂದ ಕರೆದು ರಿಗ್ಗಿಂಗ್ಸ್ ಮಾಡ್ತಾರೆ. ಅಂದರೆ ಈ ರೋಪ್ಸು, ಸೊ ಆ ಥರದ್ದು ಚಾರಿಯಟ್ನ ಹೋಲ್ಡ್ ಮಾಡೋದಾಗಲಿ, ಸೊ ಈ ಥರದ್ದೆಲ್ಲ. ಯಾಕಂದರೆ ಇಲ್ಲಿಂದ ಇಷ್ಟು ಎಕ್ಸ್ಪೋಜರ್ ಇಂಡಿಯನ್ಸ್ನಲ್ಲಿಲ್ಲ. ಅದನ್ನು ಫಸ್ಟ್ ಟೈಮ್ ನಮ್ಮವ್ರು ಮಂಜುನಾಥ್ ಅಂತ, ಅವರು ಚಂದ್ರು, ಬಸವರಾಜ್ ಅಂತ, ಸೊ ಮತ್ತು ನಮ್ಮ ಟೀಮ್ ಸ್ಟಂಟ್ ಟೀಮ್ಸ್. ಸೊ ಅವರು ನನ್ನ ಸ್ಟಂಟ್ ಟೀಮೇ. ಸೊ ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ನಾವು ಅದನ್ನು ಅಚೀವ್ ಮಾಡಿದ್ವಿ. ಬಿಕಾಸ್ ಈ ಸೀಕ್ವೆನ್ಸ್ ಇದಕ್ಕಿಂತ ಮುಂಚೆನೂ ಬೇರೆಯವರು ಮಾಡೋ ಥರದ್ದಿತ್ತು. ಸೊ ಫಾರಿನಿಂದ ಅವೆಂಜರ್ಸು, ಟ್ರಾನ್ಸ್ಫಾರ್ಮರು ಅದನ್ನೆಲ್ಲ ಮಾಡಿದಂಥ ರಿಗ್ಗರ್ ಎಲ್ಲ ಬಂದಿದ್ರು. ಸೊ ಅವರೆಲ್ಲ ಬಂದು ಮತ್ತೆ ಅದು ನಮ್ಗೆ ಅದು ಸರಿಯಾಗಿ ವರ್ಕೌಟ್ ಆಗಲಿಲ್ಲ. ಸೊ ಮತ್ತೆ ಅದನ್ನ ಆವಾಗ ಹೋಲ್ಡ್ ಇಟ್ಟು ಬೇರೆ ಸೀಕ್ವೆನ್ಸ್ ಮಾಡಿ, ಅದಾದಮೇಲೆ ಸರಿ ನಮ್ಮವ್ರನ್ನ ಇಟ್ಟು ಒಂದು ಟ್ರೈ ಮಾಡೋಣ ಅಂತ ಮಾಡಿ, ಅದು ನಮ್ಮವ್ರನ್ನ ಒಂದು ಸಪೋರ್ಟ್ ಮಾಡೋದೂ ಗ್ರೇಟೆಸ್ಟ್ ಒಂದು ಕ್ವಾಲಿಟಿ. ಬಿಕಾಸ್ ಇಷ್ಟು ಖರ್ಚಾಗ್ತಾ ಇದೆ. ಸೊ ನಾವು ಮತ್ತೆ ಯಾರು ರಿಸ್ಕ್ ತೊಗೊಳಕ್ ಹೋಗಲ್ಲ. ಎಕ್ಸ್ಪೋಜರ್ ಕರೆದು ಮಾಡಿಸ್ಬಿಡೋಣ ಅಂತ ಆ ಥರದ ಪ್ಲ್ಯಾನ್ ಇತ್ತು. ಇವನ್ ಎಕ್ಸ್ಪೀರಿಯನ್ಸ್ ಇದ್ದವರೇ ಬಂದೂ ಅವರು ತುಂಬ ತಡ್ಕಾಡ್ಬಿಟ್ರು ಆ ಜಾಗದಲ್ಲಿ. ಸೊ ಇವನ್ ಫಸ್ಟು ಅದು ಇಮ್ಯಾಜಿನ್ ಮಾಡಿ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ರಿಷಬ್ ಸರ್, ನಮಗೇನೆ ಇದು ಅಚೀವಬಲ, ಇದು ಹೆಂಗೆ ಇಲ್ಲಿಂದ ಅಷ್ಟು ಮೇಲಿಂದ ಹೆಂಗೆ ಇಳಿಸೋದು ಒಂದು ಚಾರಿಯಟ್ನ. ಸೊ ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಡೌಟ್ಸ್ ಇತ್ತು. ಸೊ ಅದನ್ನು ಸಣ್ಣದಾಗಿ ನಾವು ಬ್ರೇಕ್ ಡೌನ್ ಮಾಡ್ಕೊಂಬಂದ್ವಿ. ಇವನ್ ನಮ್ಮ ರಿಗ್ಗರ್ಸ್ ನಾನು ಹೇಳ್ದಂಗೆ ಮಂಜು, ಬಸವ, ಚಂದ್ರು, ಸೊ ಇವ್ರದ್ದೆಲ್ಲ ಕಾಂಟ್ರಿಬ್ಯೂಷನ್ ಎಕ್ಸ್ಟ್ರೀಮ್ಲಿ ಇತ್ತು. ಸೊ ಸ್ಟಂಟ್ ವಿಷಯಕ್ಕೆ ಬಂದಾಗ ಸೊ ಈ ರಿಗ್ಗಿಂಗ್ಸ್ ಮೋಸ್ಟ್ ನೀವು ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಷ್ಟು ದೊಡ್ಡ ಇದ್ರಲ್ಲೇ ಕೆಲವೊಂದು ಸೀಕ್ವೆನ್ಸ್ ಎಲ್ಲ ತುಂಬ ಫ್ಯಾಂಟಾಸ್ಟಿಕ್ಕಾಗಿ ಬಂದಿದೆ. ಸೊ ಅವ್ರದ್ದಾಗಲಿ ಮತ್ತು ನಮ್ಮ ಕ್ಯಾಮ್ರಾಮನ್ DOP, ಬಿಕಾಸ್ ಆ ಜಾಗ ರೋಡೇ ತುಂಬ ಚಿಕ್ಕದು ಮತ್ತು ಹೆಂಗಂದ್ರೆ ನನಗೆ ತುಂಬ ನ್ಯಾಚುರಲಾಗಿ ಕ್ರಿಯೇಟ್ ಮಾಡಿದರು. ಸೊ ಅದರೊಳಗಡೆ ಆ ಚಾರಿಟ್ ವೀಲ್ಗಿಂದ ಒಂದು ಅಡಿ ಕೂಡ ಜಾಗ ಇರಲ್ಲ. ಸೊ ಆ ಥರದ ಜಾಗದ ಒಳಗಡೆ ಹೌದು ಫುಲ್ ಡೀಪು, ಹಿಂಗೆ ತಿರ್ಗೋಕ್ಕಾಗಲ್ಲ, ಹಂಗೆ ತಿರ್ಗೋಕ್ಕಾಗಲ್ಲ. ಅದೇನಿದೆ ರೋಡ್ ಆ ಥರದ್ದು ಮೂಮೆಂಟಲ್ಲೇ ಬರಬೇಕು. ಏನು ನಾರ್ಮಲ್ ಒಂದು ತಾರ್ ರೋಡ್ ಥರ ಏನು ಈಸಿ ವೇ ಇರಲಿಲ್ಲ. ಸೊ ಅಲ್ಲಿ ಕ್ಯಾಮ್ರಾಗಳನ್ನ ಸೆಟ್ ಮಾಡೋದ್ರಿಂದ ಹಿಡಿದು ಸೊ ಮತ್ತು ಎಲ್ಲೂ ಜಾಸ್ತಿ ನಾವು ಕ್ಲೋಸಪ್ಸ್ ಬಳಸ್ದಿರ ವೈಡ್ ಬಳಸಿ, ಬಿಕಾಸ್ ನಾವು ಲೈವಲ್ಲಿ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲ ವೈಡ್ ಬಳಸಿ. ಸೊ ಅದೆಲ್ಲ ತುಂಬ ರೆಕಗ್ನೈಸ್ ಮಾಡ್ತೀವಿ. ಟೆಕ್ನಿಕಲಿ ಹೇಳ್ಬೇಕಂದ್ರೆ ಅದನ್ನೆಲ್ಲ ತುಂಬ ಜನ ಇವಾಗ ರೆಕಗ್ನೈಸ್ ಮಾಡ್ತಾ ಇರೋದು. ಬಿಕಾಸ್ ನಾವು ಎಲ್ಲೂ ಆಡಿಯನ್ಸ್ಗೆ ಚೀಟ್ ಮಾಡೋ ಥರದ್ದು ಯಾವುದು ಪ್ಲ್ಯಾನ್ ಮಾಡಿರಲಿಲ್ಲ. ನಮ್ಮ ರಿಷಬ್ ಸರ್ದು ಅದೇ ಮೇನ್ ಗೋಲ್ ಆಗಿತ್ತು. ಸೊ ಇದನ್ನು ನಾವು ಕ್ಲೋಸಪ್ ಥರ ಎಲ್ಲ ಮಾಡಿ ಅಥವಾ ಸ್ಟುಡಿಯೋದಲ್ಲಿ ಮಾಡಿ ಈ ಫೀಲ್ ನಾವು ಕೊಡೋ ಅವಶ್ಯಕತೆ ಇಲ್ಲ. ನಾವು ಮಾಡಿದ್ರೆ ಲೈವಾಗಿ ಮಾಡಿ ಒಂದು ಅಚೀವ್ ಮಾಡಿ ತೋರಿಸೋಣ. ಸೊ ಆ ಥರದ್ದಿತ್ತು. ಸೊ ಅದನ್ನು ಫಸ್ಟ್ ಟೈಮ್ ಅದೊಂದು ಅಚೀವ್ ಮಾಡಿದ್ವಿ. ಯಾಕೆಂದರೆ
ನಾವು ಜನರಲಿ ಒಂದು ರೆಫರೆನ್ಸ್ ಥರ ಒಂದು ಚೆಕ್ ಮಾಡ್ತೀವಿ. ಸೊ ಇಂಟರ್ನ್ಯಾಷನಲ್ ವೈಡ್ ನಿಮಗೆ ಈ ಥರದ ಚಾರಿಟ್ ಜೊತೆ ಸಿಗೋದೇ ಇಲ್ಲ ನಿಮಗೆ. ಸೊ ಫಾರ್ ದ ಫಸ್ಟ್ ಟೈಮ್ ಅದು ಇಂಟರ್ನ್ಯಾಷನಲ್ ವೈಡಲ್ಲಿ ಈ ಥರದ್ದೊಂದು ಚಾರಿಟ್ ನಿಟ್ಟು ಈ ಥರದ್ದು ಅಚೀವ್ ಮಾಡಿರೋದು. ಸೊ ನಮ್ಗೆ ಬೇರೆ ಬೇರೆ ಥರದ ಆ್ಯಕ್ಷನ್ಗಳು ಸಿಗುತ್ತೆ. ಈ ಜಾನರ್ ಒಂದು ಫಸ್ಟ್ ಟೈಮ್ ನಾವೊಂದು ಟ್ರೈ ಮಾಡಿರೋವಂಥದ್ದು ಆ್ಯಂಡ್ ಅದು ಒಳ್ಳೆ ರೆಕಗ್ನೈಸ್ ಆಗ್ತಾ ಇದೆ. ಸರ್ ಅದನ್ನು ಹೊರತುಪಡಿಸಿದ್ರೆ ಕುದುರೆದು ಸೀಕ್ವೆನ್ಸ್ ಚಿಕ್ಕ ಸೀಕ್ವೆನ್ಸ್ ಅದು, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಇಂಪ್ಯಾಕ್ಟ್ಫುಲ್. ಅದು ಮಾರ್ಕೆಟಲ್ಲಿ ಓಡ್ ಹೋಗೋ ರೀತಿ, ಬಿಕಾಸ್ ನಮ್ಗೆ ನೋಡುವಾಗಲೇ ಅಂದರೆ ಎಸ್ಪೆಷಲಿ 4DX ಅಲ್ಲಿ ನೋಡಿದವ್ರಿಗೆಲ್ಲ ನಾವು ಕುದುರೆ ಜೊತೆಗೇನೆ ಓಡ್ತಾ ಇದ್ದೀವಿ ಅಂತ ಅನಿಸಿರುತ್ತೆ. ಸೊ ಹೆಂಗೆ ಅಚೀವ್ ಮಾಡಿದ್ರೆ, ಮತ್ತು ರಿಷಬ್ ಅವರು ಅಂದರೆ ವಿತೌಟ್ ಏನು ಅದೇನು ಸಪೋರ್ಟ್ ಏನೂ ಇರಲ್ಲ ಆ್ಯಕ್ಚುಲಿ, ಬಂದು ಒಂದೇ ಸಲ ಜಂಪ್ ಮಾಡೋದು, ಆ ಸೀನ್ ಎಲ್ಲ ಹೆಂಗಿತ್ತು, ಹೆಂಗೆ ಡಿಸೈನ್ ಮಾಡಿದ್ರಿ ಅಂತ. ಸರ್ ಆ ಸೀಕ್ವೆನ್ಸ್ ಆ್ಯಕ್ಚುಲಿ ಅದು ಫೋರ್ಟ್ ಏರಿಯಾ ಒಂದು ಫ್ಯಾಂಟಾಸ್ಟಿಕ್ ಸೆಟ್ ಅದು. ಸೊ ಆ ಒಂದು ಸೆಟ್ ಫೋರ್ಟ್ನ ಕ್ರಿಯೇಟ್ ಮಾಡಿದ್ರು. ಸೊ ಅಲ್ಲಿ ಅದೇ ಫಸ್ಟ್ ಡಿಸ್ಕಷನ್ನಲ್ಲಿ ನಾವು ಹಾರ್ಸ್ಗೆ ಫುಲ್ ಇದು ಕುದುರೆ VFX ಅಲ್ಲ ತಾನೆ? ನಾವು ಎಲ್ಲೂ VFX ನಿಮಗೆ ಟೈಗರ್ ಅಂಥದ್ದು ಇಂಟ್ರಾಕ್ಷನ್ ಇಲ್ಲದೆ ಇರೋಂಥದ್ದನ್ನೇ ನಾವು ಟ್ರೈ ಮಾಡಿದ್ವಿ. ಹಾರ್ಸ್ ಎಲ್ಲ ತುಂಬ ರಿಯಲ್, ಕಂಪ್ಲೀಟ್ ರಿಯಲ್ ಅದು. ಸೊ ಆ ಹಾರ್ಸ್ಗೆ ಫಸ್ಟ್ ನಾವು ಅದಕ್ಕೆಲ್ಲ ಜಾಕೆಟ್ ಆ ಥರದ್ದೆಲ್ಲ ಇರುತ್ತೆ ಅನ್ನೋ ಥರದ್ದೆಲ್ಲ ಒಂದು ಡಿಸ್ಕಷನ್ ಇತ್ತು ಫಸ್ಟು ಬಿಗಿನಿಂಗ್ ಸ್ಟೇಜ್ನಲ್ಲಿ. ಸೊ ಇಲ್ಲ ನಮ್ಗೆ ಅದಷ್ಟು ಏನದು ತುಂಬ ಅಗ್ರೆಸಿವ್ ಕಾಣಲ್ಲ. ಸೊ ಅದಕ್ಕೆ ಆ ಸ್ಯಾಟಿನ್ ಇದನ್ನೆಲ್ಲ ಹಾಕಿರ್ತಾರಲ್ಲ ಕೂತ್ಕೊಳ್ಳೋದಕ್ಕೆ, ಸೊ ಆ ಗ್ರಿಪ್ ಏನು ಬೇಡ, ಫುಲ್ ಎಂಟಿಯಾಗಿ ಬೇರೆ ಇದರಲ್ಲಿ ಇರಲಿ ಹಾರ್ಸು ಅಂತ ಡಿಸೈಡ್ ಮಾಡಿಬಿಟ್ವಿ. ಸೊ ನೀವು ಕೇಳ್ದಂಗೆ ಅದಾದಮೇಲೆ ನಮಗೆ ಇದಾಗಿದ್ದು ಎಂಟಿ ಕುದುರೆ ಮೇಲೆ ಹೀರೋ ಜಂಪ್ ಮಾಡಿ ಕೂತ್ಕೊಬೇಕಲ್ಲ, ಅದು ಟಫ್ ಆಗೋಯ್ತು ನಮ್ಗೆ. ಅದು ಆ ಲೊಕೇಶನಲ್ಲಿ ರಿಗ್ಗಿಂಗ್ಸ್ ತುಂಬ ಪ್ರಾಬ್ಲಮ್ ಇತ್ತು. ಆ ಟೆರೇನೇ ಆ ಥರ ತುಂಬ ಎಲ್ಲೋ ನ್ಯಾಚುರಲ್ ಆಗಿತ್ತು. ಎಲ್ಲೋ ನಮ್ಗೆ ಶೂಟ್ ಫ್ರೆಂಡ್ಲಿ ಇರಲಿ ಅನ್ನೋ ಥರದ್ದು ಸೆಟ್ಗಳು ಪ್ಲ್ಯಾನ್ ಮಾಡಲ್ಲ, ಎಲ್ಲ ರಿಯಲಿಸ್ಟಿಕ್ಕು. ನಾವು ಆ ಕಾಲದಲ್ಲಿ ಏನು, ಬಿಕಾಸ್ ಅಷ್ಟು ರಿಷಬ್ ಸರ್ದು ರಿಸರ್ಚ್ ಇತ್ತು. ಸೊ ಅವರು ಆ ಕಾಲದ ಹೆಂಗಿತ್ತು ಆ ಥರ ಸೆಟ್ ಹಾಕಿ ಅದರೊಳಗಡೆ ನಮ್ಮ ಆ್ಯಕ್ಷನ್ನ ಫಿಟ್ ಮಾಡೋಣ. ಸೊ ಮತ್ತು ನಮ್ಮ ಕತೆ ಒಳಗಡೆ ಏನು ಮೂಡಿದೆ ಅದ್ರ ಜೊತೆ ಸೆಟ್ ಮಾಡೋಣ ಅನ್ನೋದ್ರಿಂದ ಸೊ ಈ ಕೊರಿಯೋಗ್ರಫಿಗಳೆಲ್ಲ ಸ್ವಲ್ಪ ಟಫ್ ಆಗ್ತಾ ಬಂತು. ಮತ್ತು ಹಾರ್ಸ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಹಾರ್ಸ್ದು ಸಹ ಅಲ್ಲಿ. ಅಷ್ಟು ಮಳೆ, ಆ ಟೈಮಲ್ಲಿ ಮಳೆ ಸಿಕ್ಕಾಪಟ್ಟೆ ಇತ್ತು. ಸೊ ಆ ಟೈಮ್ನಲ್ಲಿ ಹಾರ್ಸ್ ತುಂಬ ಒಳ್ಳೆ ಅದ್ರದ್ದು ಟ್ರೈನ್ ಮಾಡಿದ್ವಿ ಹಾರ್ಸ್ ಜೊತೆ. ಸೊ ಎಂಟೈರ್ ಟೀಮ್ ಅದು ಒಂದೊಂದು ಸ್ಟ್ರೀಟ್ನಲ್ಲಿನೋ ಅದು ಓಡೋದಾಗಲಿ. ಸೊ ಜಂಪ್ ಯಾವ ಥರ ಇತ್ತು ರಿಷಬ್ ಸರ್ ಜಂಪ್? ರಿಷಬ್ ಸರ್ ಅದು ರಿಹರ್ಸಲ್ಸ್ ಆಗಿತ್ತು, ಪ್ರಾಕ್ಟೀಸ್ ಮಾಡಿಸಿದ್ವಿ ಸರ್. ಮತ್ತೆ ಹಾರ್ಸ್ ಜೊತೆ ವೆರಿ ರಿಸ್ಕಿ. ಮಾತ್ರ ನೋಡುವಾಗಲೇ ನಮಗೆ ಅದು ಅನ್ನಿಸ್ತಾ ಇದೆ, ಏನಪ್ಪ ಹಿಂಗೆ ಮಾಡಿದ್ರು ಇವರು ಅಂತ. ಹೌದು ಅದು ಬಿಕಾಸ್ ಆಲ್ಮೋಸ್ಟ್ ನಾವು ಮ್ಯಾಕ್ಸಿಮಮ್ ನಾನು ನೋಡ್ದಂಗೆ ಎಲ್ಲ ಆರ್ಸ್ಗೆ ವಿತ್ ಬೆಲ್ಟ್ ಗಿಲ್ಟ್ ಎಲ್ಲ ಇರೋಂಥ ಇದ್ರಲ್ಲಿನೇ ಹೀರೋಸ್ಗಳು ಕೂತ್ಕೊತಾರೆ ಮ್ಯಾಕ್ಸಿಮಮ್. ಈ ವಿತೌಟ್ ಬರೀ ಕುದುರೆದಾಗ ಜುಟ್ಟಿಟ್ಕೊಂಡು ಯಾರೂ ಜಂಪ್ ಮಾಡಿ ಕೂತೆಲ್ಲ ಬರಲ್ಲ ಜನರಲಿ, ಬಿಕಾಸ್ ತುಂಬ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ ಅದರಲ್ಲಿ. ಸೊ ಏನೋ ಸಣ್ಣ ಪುಟ್ಟ ಇಂಜುರಿ ಆದ್ರೂ ಅದು. ಬಟ್ ನನಗೆ ಅದು ಒಂದಿತ್ತು, ನಮ್ಮ ಹೀರೋನ ನಾವು ಹಿಂಗೆ ತೋರಿಸ್ಬೇಕು. ಸೊ ಅದೊಂದು ಮಜಾ ಸಿಗುತ್ತೆ ಅದನ್ನು ನೋಡೋದಕ್ಕೆ ವಿಜುವಲಿ ಅಂತ ಅದನ್ನು ಹೇಳಿ ಅವ್ರಿಗೆ ಒಪ್ಸಿದ್ದೆ. ಅದಾದಮೇಲೆ ಸಾರು ಕುದುರೆ ಓಡಿಸೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ರು. ಸೊ ಅದರಿಂದ ತುಂಬಾ ಈಸಿ ಆಯಿತು. ಇದಕ್ಕೋಸ್ಕರ ಕಲ್ತಿದ್ದೆ ಸರ್, ಮೊದಲೇ ಗೊತ್ತಿತ್ತು ಅವ್ರಿಗೆ? ಈ ಗೊತ್ತಿಲ್ಲ ಮುಂಚೆ ಕಲ್ತಿದ್ರ ಅಂತ. ಬಟ್ ಈ ಸಿನಿಮಾ ಟೈಮ್ನಲ್ಲಂತೂ ರೆಗ್ಯುಲರ್ ಕುದುರೆ ಪ್ರಾಕ್ಟೀಸ್ ಇತ್ತು ಅವ್ರಿಗೆ. ಕುದುರೆ ಆ ಥರದ್ದು ಕಲರಿ ಆಗಲಿ, ಈಗ ಕುದುರೆ ಹಾರ್ಸ್ ರೈಡಿಂಗ್ ಆಗಲಿ, ಸೊ ಕೆಲವೊಂದರ ಜಿಮ್ ವರ್ಕೌಟ್ಸ್ ಎಲ್ಲ ಅದೆಲ್ಲ ಅವ್ರಿಗೆ ಪ್ಯಾರಲರ್ಗೆ ಎವ್ರಿ ಡೇ ನಡೀತಾನೆ ಇತ್ತು. ಸೊ ಅದ್ರ ಜೊತೆನೇ ಶೂಟ್ ನಡೀತಾ ಇತ್ತು. ಕರೆಕ್ಟ್ ಸರ್. ಇನ್ನೊಂದು ಮೈಂಡ್ ಬ್ಲೋಯಿಂಗ್ ಅಂದರೆ ಮೋಸ್ಟ್ ಮೆಮೊರೇಬಲ್ ಆ್ಯಕ್ಷನ್ ಸೀಕ್ವೆನ್ಸ್ ಅಂದರೆ ಗುಳಿಗ ಬರುವಂಥ ಒಂದು ಸೀಕ್ವೆನ್ಸ್. ಅದು ಗುಲ್ಶನ್ ದೇವಯ್ಯ ಅವರೆಲ್ಲ ಇರ್ತಾರೆ ಆ ಟೈಮಲ್ಲಿ. ಸೊ ಎಸ್ಪೆಷಲಿ ಅಂದರೆ ಬಿಫೋರ್ ದ್ಯಾಟ್ ಅಂದರೆ ಆ ಸೀನ್ ಆಗೋದಕ್ಕೂ ಮೊದಲು ಏನಲ್ಲಿ ಖೆಯೋಸ್ ಸೃಷ್ಟಿ ಆಗುತ್ತಲ್ಲ, ಅಂದರೆ ಬೆಂಕಿ ಹಚ್ಕೊಳ್ಳೋದು, ಎಲ್ಲ ಗುಡಿಸ್ಲಿಗೆಲ್ಲ ಬೆಂಕಿ ಹಚ್ಚೋದು, ಇಡೀ ಅಂದರೆ ಕಂಪ್ಲೀಟ್ ನಿರ್ನಾಮ ಮಾಡೋವಂಥದ್ದು, ಅದು ಕೂಡ ಆ್ಯಕ್ಷನ್ ಇದರಲ್ಲೇ ಬರುತ್ತೆ ಸರ್. ಕಂಪ್ಲೀಟ್ಲಿ ಆ್ಯಕ್ಷನ್, ಬಿಕಾಸ್ ದಟ್ ಈಸ್ ಆಲ್ಸೋ ವೆರಿ ಲೈಕ್ ನ್ಯಾಚುರಲ್. ನಿಜವಾಗ್ಲೂ ಅಲ್ಲಿ ಬೆಂಕಿ ಹಚ್ಚಿಬಿಟ್ರೆ ಇಡೀ ಪ್ರದೇಶಕ್ಕೆ ಅನ್ನೋ ಥರನೇ ಅದು ಅಚೀವ್ ಮಾಡಿದ್ದಾರೆ. ಅದಾದಮೇಲೆ ಗುಳಿಗ ಸೀನು, ಅದರಲ್ಲಿ ಬೇರೆ ಬೇರೆ ಗುಳಿಗ, ತಂತ್ರ ಗುಳಿಗ, ಆ ಥರದ್ದೆಲ್ಲ ಸಾಕಷ್ಟು ಬರ್ತಾ ಹೋಗುತ್ತೆ. ಸೊ ಅದೇ ಅಫ್ಕೋರ್ಸ್ ನಾವು ಪಾರ್ಟ್ 1 ಆಲ್ರೆಡಿ ನೋಡಿದ್ವಿ. ಆ ಸೀಕ್ವೆನ್ಸಲ್ಲಿ ಅಂದರೆ ಗುಳಿಗ ಬಂದಿದ್ದ ಸೀಕ್ವೆನ್ಸಲ್ಲಿ ರಿಷಬ್ ಸರ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇದರಲ್ಲಿ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್, ಇನ್ನೂ ಇಂಟು 10x ಅಂತ ಹೇಳ್ಬೋದು. ಬಿಕಾಸ್ ಬೇರೆ ಬೇರೆ ವೆರೈಟಿ ಟ್ರೈ ಮಾಡಿರುವಂಥದ್ದು. ಮತ್ತು ಎಸ್ಪೆಷಲಿ ಅವ್ರು ಮೂವ್ ಮಾಡೋ ರೀತಿ, ಅದು ಟ್ರೈಲರಲ್ಲೂ ಇದೆ, ಹಿಂಗೆ ಮೂವ್ ಆಗೋದು, ಅವರು ಜಂಪ್ ಮಾಡಿ ಮೂವ್ ಆಗೋದು, ಫೈಟ್ಸ್ ಎಲ್ಲ. ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ಸೊ ಅದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್
ಅದನ್ನು ನಮಗೆ ಲೊಕೇಶನ್ ಬಂದು ತುಂಬ ಟಫ್ ಫಾರೆಸ್ಟ್ ಡೀಪ್ ಅದು ನೈಟ್ ಬೇರೆ ಅಲ್ವಾ? ಅದು ನೈಟ್ ಶೂಟು. ಬಿಗಿನಿಂಗ್ ಫೈರ್ ಸೀಕ್ವೆನ್ಸು, ಸೊ ಅದನ್ನೆಲ್ಲ ಮಾಡಿದ್ವಿ. ಎಸ್ಪೆಷಲಿ ಇವಾಗ ಸೀನ್ ಬಗ್ಗೆ ಜಾಸ್ತಿ ಅದನ್ನು ಡಿಸ್ಕ್ಲೋಸ್ ಮಾಡೋದು ಬಿಕಾಸ್ ನಡೀತಾ ಇದೆ ಬಟ್ 10 days ಆಗಿದೆ, 2 ಕೋಟಿ ಜನ ನೋಡಿದ್ದಾರೆ, ಪರವಾಗಿಲ್ಲ ಹೇಳ್ಬೋದು. ಒಂದಷ್ಟು ಹೇಳ್ತೀನಿ, ಇನ್ನೊಂದು ಸ್ವಲ್ಪ ನೋಡೋರಿಗೆ ಒಂದು ಸ್ವಲ್ಪ ಅದನ್ನ ಹಾಗೆ ಹೊರಡಿಟ್ಟಿರೋಣ ಸೀನ್ ಬಗ್ಗೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಆ ಫೈರ್ ಎಪಿಸೋಡ್ ಒಂದೊಂದು ವಿಜುವಲ್ ಟ್ರೀಟ್ ಆಗಿರಲಿ ಅನ್ನೋದ್ರ ಬಗ್ಗೆ ನಾವು ತುಂಬಾ ಡಿಸೈಡ್ ಮಾಡಿದ್ವಿ. ಮತ್ತು ಸಿನಿಮಾದ ಒಂದು ಮೋಸ್ಟ್ ಟರ್ನಿಂಗ್ ಪಾಯಿಂಟ್, ಅಲ್ಲಿಂದ ಸಿನಿಮಾ ಹೀಟಪ್ ಆದರೆ ಅದು ಇನ್ನು ದಿ ಎಂಡಲ್ಲೇ ಮುಗಿಯೋದು. ರಿಟರ್ನ್ ಬೈ ರಿಷಬ್ ಶೆಟ್ಟಿ ಅಲ್ಲಿವರೆಗೂ ಒಂದೇ ಫೇಸಲ್ಲಿರುತ್ತೆ. ಸೊ ಅಲ್ಲಿ ಟೇಕಪ್ ಆಗೋದು, ಅಲ್ಲಿ ಶುರುವಾಗೋದು ಒಂದು ಸೀಕ್ವೆನ್ಸು ನಿಮ್ಗೆ ಅಲ್ಲಿಂದ ಯಾವುದು ಸಪ್ರೇಟ್ ಸೀನ್ ಥರ ಇರೋಲ್ಲ, ಎಲ್ಲ ಒಂದೇ ಫ್ಲೋಲ್ಲಿ ಎತ್ಕೊಂಡು ಹೋಗೋದು. ಸೊ ಆಡಿಯನ್ಸು ಅದನ್ನೇ ಇವಾಗ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಆ ಸೀಕ್ವೆನ್ಸ್ ಪರ್ಟಿಕ್ಯುಲರ್ಲಿ ನಾವು ಮ್ಯಾಕ್ಸಿಮಮ್ ಎಲ್ಲ ಅದೇ ಸೇಮ್ ಲೈವ್ ಫೈರ್ಸಿಂದ ಹಿಡಿದು ಎಲ್ಲವನ್ನೂ ಲೈವ್ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಎಂಟೈರ್ ಆ ಜಾಗ ಏನಿದೆ ಅದನ್ನೆಲ್ಲ ಬರ್ನ್ ಮಾಡೋದು, ಸೊ ಆ ಥರದ್ದೆಲ್ಲ ತುಂಬ ಲೈವಾಗಿ ಟ್ರೈ ಮಾಡಿದ್ವಿ. ತುಂಬ ಕಡೆ ಫೈಟರ್ಸ್ನ ನಂಬರ್ ಆಫ್ ಫೈಟರ್ಸ್ ಎಕ್ಸ್ಟ್ರೀಮ್ಲಿ ಜಾಸ್ತಿ ಯೂಸ್ ಮಾಡಿದ್ವಿ. ಇಲ್ಲಿಂದ ಹೈದ್ರಾಬಾದಿಂದ ಎಲ್ಲ ಕಡೆ ಎಂಟೈರ್ ಇಂಡಿಯಾ ಸೋರ್ಸ್ ಮಾಡಿದ್ವಿ. ಸೊ ಎಸ್ಪೆಷಲಿ ನಮ್ಮಿಂದನೂ ಬೆಂಗಳೂರು ಫೈಟರ್ಸು ಮ್ಯಾಕ್ಸಿಮಮ್ ಎಲ್ಲರನ್ನೂ ಯೂಸ್ ಮಾಡ್ಕೊಂಡಿದ್ವಿ. ಸೊ ಆ ಸೀಕ್ವೆನ್ಸು ಒನ್ ಆಫ್ ದ ಬೆಸ್ಟ್ ಸೀಕ್ವೆನ್ಸ್ ಆಗಿ ಬಂದಿದೆ. ಬಿಕಾಸ್ ಎಸ್ಪೆಷಲಿ ಫೈರ್ ಇದರಲ್ಲಿ ಬಿಕಾಸ್ ಅಲ್ಲಿ ಗುಳಿಗ ದೈವದ ಒಂದು ಆಕ್ಚುಲಿ ಎಕ್ಸ್ಪ್ರೆಷನ್ನು ಅಲ್ಲಿ ಬೇಕು, ಪರ್ಫಾರ್ಮೆನ್ಸ್ ಅಂದರೆ ಆ ಥರನೂ ಅವರು ರಿಯಾಕ್ಟ್ ಮಾಡ್ತಾ ಇರಬೇಕು, ಜೊತೆಗೆ ಫೈಟ್ ಸೀಕ್ವೆನ್ಸು. ಹೌದು, ಅದು ಆ ಗುಳಿಗದ್ದು ವಿಷಯಕ್ಕೆ ಬಂದಾಗ ಅದೇ ಸಿನಿಮಾದ ಕೋರ್ ಪಾಯಿಂಟ್ ಇತ್ತದು. ಸೊ ಮತ್ತು ಎಮೋಷ್ನಲ್ ಒಂದು ವಿಷಯ ಇತ್ತು ಅದು ನನಗೆ ಎಲ್ಲಿ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿತ್ತು ಅಂತಂದರೆ, ಒನ್ಸ್ ಅವರು ಒಂದು ಪದ ಇದೆ, ಅದು ಆ್ಯಕ್ಚುಲಿ ನೋಡಿದ್ರೆ ಒಂದು ಜಂಪ್ ಇದೆ ಟ್ರೈಲರಲ್ಲಿ. ಆ ಜಂಪ್ ಟೈಮಲ್ಲಿ ಅವ್ರ ಅಮ್ಮ ಅನ್ನೋರು ಕೆಳಗೆ ಹೋದ್ಮೇಲೆ ಮಗಳೇ ಅಂತಾರೆ. ಸೊ ಆ ಥರದ್ದು ಒಂದು ಎಮೋಷನ್ ಡ್ರೈವ್ ಎಲ್ಲ ಅದರಲ್ಲಿ ತುಂಬಾ ಮಜವಾಗಿತ್ತು. ಸೊ ಆ ಟ್ರಾನ್ಸಿಷನ್ ಸಖತ್ತಾಗಿತ್ತು. ಸೊ ಅವರು ಸೀಕ್ವೆನ್ಸ್ ವೈಸ್ ಏನೋ ಹೇಳಿದಾಗ ಅದಾದಮೇಲೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿದ್ದು. ಸೊ ಎಲ್ಲ ಪ್ರತಿಯೊಂದು ಮೂವ್ಸ್ ಇವಾಗ ಏನು ನೋಡ್ತಾ ಇದ್ರೆ ಆ ಇಂಪ್ಯಾಕ್ಟ್ಸ್ ಎಲ್ಲನೂ ಪ್ರತಿಯೊಂದು ಆ್ಯಕ್ಷನ್ಸೂ ತುಂಬ ಎಸ್ಥೆಟಿಕ್ಕಾಗಿ ಬರಬೇಕು. ಮತ್ತು ನಾವು ಎಲ್ಲೂ ಅದೊಂದು ಓವರ್ ಎಕ್ಸಾಜರೇಟು ಮಾಡಬಾರ್ದು. ಮತ್ತು ನಮಗೆ ಒಂದು ಆ ಅಗ್ರೆಸಿವ್ನೆಸ್ನು ಹಂಗೆ ಕನ್ವೆ ಮಾಡಬೇಕು ಆಡಿಯನ್ಸ್ಗೆ. ಬಿಕಾಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಈ ಸೀಕ್ವೆನ್ಸ್ ಮೇಲೆ ಸಿನಿಮಾ 100% ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಸೀಕ್ವೆನ್ಸ್ ನೋಡಿದ್ದಾರೆ, ಮತ್ತು ಈ ಥರದ್ದು ಒಂದು ಸೀಕ್ವೆನ್ಸ್ ಬಂದೇ ಬರುತ್ತೆ ಅನ್ನೋದು ಆಡಿಯನ್ಸ್ಗೆ ಗೊತ್ತಿದೆ. ಬಟ್ ಅದು ಮೂವ್ಮೆಂಟ್ಸ್ ವೈಸ್, ಈಗ ಮರದಿಂದ ಮರದಕ್ಕೆ ಜಂಪ್ ಮಾಡೋದು ಮೂವ್ಮೆಂಟ್ ಅವ್ರದ್ದು, ರಿಷಬ್ ಅವ್ರದ್ದು, ಸೊ ಅದೆಲ್ಲ ಯಾರು ಅಂದ್ರೆ ಹೆಂಗೆ ಪ್ಲಾನ್ ಮಾಡಿದ್ವಿ? ಅದೇ ಒಂದಷ್ಟು ಕೊರಿಯೋಗ್ರಾಫ್ ಮಾಡಿ ಎಲ್ಲ ತೋರಿಸ್ತಾ ಇದ್ದೆ. ಸೊ ಈ ಥರದ್ದು ಹಿಂಗೆಲ್ಲ ಮಾಡಿದ್ರೆ ಹಿಂಗಿರುತ್ತೆ ಏನು ಇತ್ತು ಅಂತ ಅದಕ್ಕೊಂದು 5-6 days ಆಮೇಲೆ ನೆಲಕ್ಕೆ ಒಗೆಯೋದು ಇದೆ ಆ್ಯಕ್ಚುಲಿ ಇಬ್ಬರನ್ನ. ಹೌದು. ಸೊ ಆ ಥರದ್ದು ಸೀಕ್ವೆನ್ಸ್ಗಳೆಲ್ಲ ಅದೇ ಸೀಕ್ವೆನ್ಸ್ಗಳು ಮಾಡಿ ತೋರಿಸ್ತಾ ಇದೆ. ಎಸ್ಪೆಷಲಿ ಆ ಒಗೆಯೋ ಸೀಕ್ವೆನ್ಸ್ಗೆ ನನಗೊಂದು ರೆಫರೆನ್ಸ್ ಕೊಟ್ಟಿದ್ರು ರಿಷಬ್ ಸರ್, ನಾಟ್ ಇನ್ ಮೂವಿ ರೆಫರೆನ್ಸ್ ಅಲ್ಲ, ಒಂದು ನೆಲಕ್ಕೆ ಒಗೆಯೋದಕ್ಕೆ ಸಿನಿಮಾದ ರೆಫರೆನ್ಸ್ ಅಲ್ಲ, ಅದೊಂದು ಬೇರೆ ಥರದ್ದೇ ರೆಫರೆನ್ಸ್. ಸೊ ನಾಟ್ ಕಂಪ್ಲೀಟ್ಲಿ ಸಿನಿಮಾ ರೆಫರೆನ್ಸ್ ಅಲ್ಲ. ಸೊ ಈ ಥರದ್ದು ಮೂಡ್ನ ಒಂದು ಕ್ರಿಯೇಟ್ ಮಾಡೋಣ, ಹಿಂಗಾಗಬೇಕು. ಸೊ ಅವರು ಎಷ್ಟು ಪವರ್ಫುಲ್ ಇದ್ದಾರೆ ಮತ್ತು ಎಷ್ಟು ಅಗ್ರೆಸಿವ್ನೆಸ್ ಇದೆ ಅದನ್ನು ನಾವು ತೋರಿಸೋ ಥರದ್ದೊಂದು ಸೀಕ್ವೆನ್ಸ್ ಬೇಕು ಅಂದಾಗ, ಸೊ ಅದನ್ನು ಎಲ್ಲ ಪ್ಲ್ಯಾನ್ ಮಾಡಿ ಆ ಸೀಕ್ವೆನ್ಸ್ನ ಒಂದು ಎಕ್ಸಿಕ್ಯೂಟ್ ಮಾಡಿದ್ವಿ. ಅದು ಆ್ಯಕ್ಚುಲಿ ಒಳ್ಳೆ ಸೌಂಡ್ ಆಗ್ತಾಯಿದೆ. ಆ ಪರ್ಟಿಕ್ಯುಲರ್ ಶಾರ್ಟು ತುಂಬ ಚೆನ್ನಾಗಿ ಅದು, ಮತ್ತು ಕೆಲವೊಂದೆಲ್ಲ ಅದರಲ್ಲಿರೋಂಥದ್ದು ತುಂಬ ಲೈಕ್ ಮಾಡ್ತಾ ಇದ್ದಾರೆ ಜನ. ಸರ್, ವಿತ್ ಗುಳಿಗ ದೈವದ ಪರ್ಫಾರ್ಮೆನ್ಸ್ ಜೊತೆಗೆ ಫೈಟು, ಅಂದರೆ ನೀವು ಲೈವ್ ಆಗಿ ರಿಷಬ್ ಸರ್ ಪರ್ಫಾರ್ಮ್ ಮಾಡೋದು ನೋಡಿದ್ದೀರಾ ಆ್ಯಕ್ಚುಲಿ, ವಿತ್ ಆ್ಯಕ್ಷನ್ ಮತ್ತು ಗುಳಿಗ ದೈವ ಬಂದಾಗ ಅವ್ರು ಪರ್ಫಾರ್ಮ್ ಮಾಡೋ ರೀತಿ, ಆ ಒಂದು ವೈಬ್ರೇಷನ್ಸ್ ಆಗಿರ್ಬೋದು, ಅದೆಲ್ಲ ಹೆಂಗಿರುತ್ತೆ ಅವಾಗ ಆ್ಯಕ್ಚುಲಿ ಲೈಕ್ ಶೂಟ್ ಲೊಕೇಶನಲ್ಲಿ ಯಾವ ಥರ ಇರುತ್ತೆ ವಾತಾವರಣ ಅಂತ? ಅದು ಎಂಟೈರ್ಲಿ ಒಂದು ದೇವಸ್ಥಾನ ಥರ ಕ್ರಿಯೇಟ್ ಆಗಿಬಿಡುತ್ತೆ. ಆ ಶೂಟ್ ಟೈಮ್ನಲ್ಲಂತೂ ಎಕ್ಸ್ಟ್ರೀಮ್ಲಿ ಪ್ರಿಕಾಷನ್ ಇತ್ತು. ಸೊ ಆ ಟೈಮ್ನಲ್ಲಿ ಎಲ್ಲರೂ ಯಾವುದೇ ಥರದ್ದು ಅವ್ರದ್ದು ಅದೊಂದು ಇದೆ, ಅದರದ್ದು ಏನಿದೆ ಕಟ್ಟುಪಾಡು ಅದರೊಳಗಡೆನೇ ಮಾಡಬೇಕು. ಸೊ ನಾವು ಏನು ರ್ಯಾಂಡಮಾಗಿ ಅಲ್ಲಿ ಏನು ಕಿರ್ಚಾಡೋದ್ರಿಂದ ಕೂಡ ನಾವೇನು ಮಾಡ್ತಾಯಿದ್ದಿಲ್ಲ ಅಲ್ಲಿ. ಸೊ ಪರ್ಟಿಕ್ಯುಲರಾಗಿ ಅವರು ಆ ಮೂಡ್ ಸೆಟ್ ಮಾಡಿ, ಸೊ ರಿಷಬ್ ಸರ್
ಅದೊಂದು ಲೈನ್ ಹಾಕಿದ್ರು. ಸೊ ನಾವು ಹೆಂಗಿರಬೇಕು, ಸೊ ಈ ಆ ಟೈಮಲ್ಲಿ ಅವ್ರಿಗೆ ತುಂಬ ಭಕ್ತಿ ರಿಷಬ್ ಸರ್ ಮತ್ತು ಇದೆಲ್ಲ ತುಂಬ ನೀಟಾಗಿ ಫಾಲೋ ಮಾಡ್ತಾರೆ. ಸೊ ಯಾವುದೇ ಥರದ್ದು ಇದು ಆಗಬಾರ್ದು ದೇವ್ರ ವಿಷಯದಲ್ಲಿ ಅನ್ನೋದ್ರಿಂದ. ಸೊ ಅವ್ರು ಏನು ಹೇಳ್ಕೊಂಬರ್ತಾಯಿದ್ರು, ಈವನ್ ಸೆಟ್ಟಿಂದ ಹಿಡಿದು ಸೆಟ್ಟಲ್ಲೇ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು, ಎಲ್ಲಿವರೆಗೂ ಬರಬೇಕು, ಎಲ್ಲಿವರೆಗೂ ಬರಬಾರ್ದು. ಸೊ ನಮ್ಮ ಶೂಟ್ನ ಅದನ್ನು ಪ್ರಿಸೈಸ್ಡಾಗಿ ಇಟ್ಟು, ಯಾಕಂದರೆ ಅವ್ರಿಗೆ ಮೂಡ್ ಆಫ್ ಆಗದೆ ಇರೋಂಗೆ, ಮತ್ತು ಎಲ್ಲೂ ಅದನ್ನು ನಾವು ಸುಮ್ಮನೆ ಹೆಂಗೆ ಯಾರಾಬೇರಿ ಶೂಟ್ ಮಾಡೋ ಥರದ್ದು ಮಾಡೋಂಥ ಸೀಕ್ವೆನ್ಸ್ ಅಲ್ಲ, ತುಂಬ ಭಕ್ತಿಯಿಂದ ಶೂಟ್ ಮಾಡಬೇಕು ಅದನ್ನು. ಸೊ ಆ ಥರ ವಿಷಯದಲ್ಲಿ ತುಂಬಾ ಸಲಹೆಗಳಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಫಾಲೋ ಮಾಡಿ ಅದನ್ನು ಅಚೀವ್ ಮಾಡಿದ್ವಿ. ಸೊ ಈವನ್ ರಿಷಬ್ ಸರ್ ಪರ್ಫಾರ್ಮೆನ್ಸ್, ಸೊ ಎಕ್ಸ್ಟ್ರೀಮ್ಲಿ ಆ ಪರ್ಫಾರ್ಮೆನ್ಸ್ಗೆ ಅವ್ರಿಗೆ ಎನರ್ಜಿ ಇದೆಯಲ್ಲ, ಗ್ರೇಟೆಸ್ಟ್ ಎನರ್ಜಿ. ಸೊ ಅದನ್ನು ಏನೋ ಸುಮ್ಮನೆ ಜನರಲಿ ಪರ್ಫಾರ್ಮ್ ಮಾಡೋವಂಥ ಸೀಕ್ವೆನ್ಸ್ ಅಲ್ಲ ಅದು. ಮತ್ತು ತುಂಬ ಎನರ್ಜಿ ಬೇಕು ವಿತ್ ಆ್ಯಕ್ಷನ್. ಸೊ ಅದು ಆ್ಯಕ್ಷನ್ನು ನಾಟ್ ರೆಗ್ಯುಲರ್ ಆ್ಯಕ್ಷನ್ ಟೈಪ್ ಇಲ್ಲ. ಸೊ ಆ ಆ್ಯಕ್ಷನ್ಸ್ ಎಲ್ಲ ನೋಡಿದ್ದೀರಲ್ಲ. ಸೊ ಆ ಥರ ಆ್ಯಕ್ಷನ್ಸ್ಗಳು ಮಾಡ್ಬೇಕಂದ್ರೇ ನಾರ್ಮಲ್ ಆಗಿನೇ ಕಷ್ಟ. ಸೊ ಅದರಲ್ಲಿ ಆ ಥರ ಪರ್ಫಾರ್ಮೆನ್ಸ್ ಜೊತೆ ಮಾಡೋದು ಎಕ್ಸ್ಟ್ರೀಮ್ಲಿ ಬಿಗ್ ಟಾಸ್ಕ್. ಅದು ಬೇರ್ ಬಾಡಿ ಅವ್ರದ್ದು. ಆಪೋಸಿಟಲ್ಲಿ ಬರೋ ಬಾಯ್ಸ್ ಎಲ್ಲ ವಿತ್ ಫೈರು ಆ ಥರದ್ರಲ್ಲಿ ಬರ್ತಾಯಿದ್ದಾರೆ. ಸೊ ಮೈಯೆಲ್ಲ ಸುಡೋದು, ಸೊ ಆ ಥರದ್ದೆಲ್ಲ ತುಂಬ ಟಫ್ ಇತ್ತು. ಸೊ ಬಟ್ ಇದ್ರೂ ಆ ಚಾಲೆಂಜಸ್ನೆಲ್ಲ ನಾವು ಫೇಸ್ ಮಾಡಿಕೊಂಡು ರಿಷಬ್ ಸರ್ ಅದನ್ನು ಟಾಲರೇಟ್ ಮಾಡಿದ್ದೇ ಗ್ರೇಟ್. ಪ್ಲಸ್ ಎಗೇನ್ ಇವಾಗ ಅವರ ಸೀನಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಎಗೇನ್ ಅವ್ರಿಗೆ ಅದು ಕನ್ವಿನ್ಸ್ ಆಗಬೇಕು, ಬಿಕಾಸ್ ಈಸ್ ದ ಡೈರೆಕ್ಟರ್. ಅದು ಹೆಂಗೆ ಅದು ಶಿಫ್ಟ್ ಆಗ್ತಾ ಇದ್ರು ಅವರು? ಈಗ ಓಕೆ ಪರ್ಫಾರ್ಮ್ ಮಾಡಿದ್ರು, ನೆಕ್ಸ್ಟ್ ಅಲ್ಲಿ ಹೇಗೆ ಬಂತು ಅಂತ ನೋಡೋದು, ಆ ಥರ ಏನಾದರೂ ಅದ್ರಲ್ಲಿ ಸಿಕ್ಕಾಪಟ್ಟೆ. ಮತ್ತೆ ನಾವು ಜೊತೆಗಿದ್ದು ಮಲ್ಟಿಪಲ್ ಥಿಂಗ್ಸ್ ಅವ್ರ ತಲೆಯಲ್ಲಿ ಓಡ್ತಾ ಇರ್ತಾರೆ. ಅವರು ಜೀನಿಯಸ್ ಈ ಥರ ವಿಷಯದಲ್ಲೆಲ್ಲ. ಸೊ ಪರ್ಫಾರ್ಮೆನ್ಸ್ ಮಾಡಿ ಇಮ್ಮಿಡಿಯೇಟ್ ಅವರು ಚೆಕ್ ಮಾಡೋ ಥರದಿಲ್ಲ, ಅದೊಂದು ಮೂಡಲ್ಲಿ ಇರ್ತಾಯಿದ್ರು. ಸೊ ಅದಾದಮೇಲೆ ಒನ್ಸ್ ಅವ್ರು ನೋಡಿದಾಗ ಅದರಲ್ಲೂ ಏನಾದ್ರು ಮೇಜರ್ಲಿ ಆ್ಯಕ್ಷನ್ ವೈಸ್ ನಾನು ಅದನ್ನು ನೋಡ್ಕೊಂಡ್ಬಿಡ್ತಾ ಇದ್ದೆ. ಸೊ ಪರ್ಫಾರ್ಮೆನ್ಸ್ ವೈಸು ಡೈರೆಕ್ಟರ್ ಕಾಲ್ ತೊಗೊಳ್ಲೇಬೇಕು. ಸೊ ಆ ಥರದ್ದು ಸೀಕ್ವೆನ್ಸ್ನಲ್ಲಿ. ಸೊ ಅದನ್ನು ಅವರು ಮತ್ತೆ ರೀಚೆಕ್ ಮಾಡಿ ಮತ್ತೆ ನಾವು ಅದರಲ್ಲೇನೋ ಕರೆಕ್ಷನ್ಸ್ ಇದ್ದರೆ ಮತ್ತು ಆ ಕರೆಕ್ಷನ್ಸ್ಗಳು ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಎಕ್ಸ್ಟ್ರೀಮ್ಲಿ ಬಿಕಾಸ್ ಕೋರಿಯೋಗ್ರಫಿನೂ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಯಾವುದೇ ಥರ ಡಿಸ್ಟರ್ಬ್ ಮಾಡಬಾರ್ದು. ಸೊ ಆ ಥರದ್ದು ಟೆಕ್ನಿಕಲ್ ಒಂದು ಇದೂ ಇದೆ ಅಲ್ಲಿ, ನಮ್ಗೆ ಟಫ್ ಇದೆ. ಬಿಕಾಸ್ ಆ ಬಾಡಿ ಲ್ಯಾಂಗ್ವೇಜೇ ಇಂಪಾರ್ಟೆಂಟ್ ನಮಗೆ. ಆ ಸೀಕ್ವೆನ್ಸ್ ಪ್ರಕಾರ ಬಾಡಿ ಲ್ಯಾಂಗ್ವೇಜ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮದು ಕೋರಿಯೋಗ್ರಫಿ ಕೂಡ ಸೆಕೆಂಡ್ ಲೈನಲ್ಲಿ ಇಟ್ಕೊಂಡು ಬಾಡಿ ಲ್ಯಾಂಗ್ವೇಜ್ ಯಾವುದೇ ಥರದ್ರಲ್ಲಿನೂ ಅದು ತೊಂದರೆ ಆಗಬಾರ್ದು. ಇದು ನಾಳೆ ದಿನ ಏನೇ ಒಂದು ಕ್ವಶನ್ ಬರಬಾರ್ದು ಅನ್ನೋದು ಇದರಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ಸೊ ಬಾಡಿ ಲ್ಯಾಂಗ್ವೇಜ್ ಯಾವುದೇ ಕಾರಣಕ್ಕೂ ಸಿನಿಮಾಗೋಸ್ಕರ ನಾವೇನೋ ಒಂದು ತುಂಬ ಏನೇನೋ ಮಾಡಿ ಆ ಥರದ್ದು ಮಾಡೋದು ಬೇಡ. ಸೊ ತುಂಬ ಭಕ್ತಿಯಿಂದ ಪ್ರಾಪರಾಗಿ ಏನು ನಾವು ಅದನ್ನು ಕನ್ವರ್ಟ್ ಮಾಡಬೇಕು ಅದನ್ನೇ ಮಾಡೋಣ ಅನ್ನೋದ್ರಲ್ಲಿ ತುಂಬ ಪ್ರಿಸೈಸ್ಡ್ ಆಗಿದ್ದರು. ಸೊ ಅದ್ರ ಜೊತೆ ಅದರಿಂದ ಆ ಆ್ಯಕ್ಷನ್ಸ್ಗಳನ್ನ ಕೋರಿಯೋಗ್ರಾಫ್ ಮಾಡೋದೇ ಒಂದು ಒಳ್ಳೆ ಚಾಲೆಂಜಿಂಗ್ ಇತ್ತು. ಅವ್ರ ಬಾಡಿ ಲ್ಯಾಂಗ್ವೇಜ್ಗೆಲ್ಲೂ ಅದು ನೀವು ನೋಡಿದ್ರೆ ನಾನು ಜಾಸ್ತಿ ಹೇಳೋದಕ್ಕೆ ಹಂಗಿದೆ, ಇನ್ನೊಂದು ಸಿನಿಮಾ ನೋಡಲಿ ಅಂತ. ಸೊ ಆ ಪರ್ಫಾರ್ಮೆನ್ಸ್ಗಳನ್ನ ಎಲ್ಲೂ ತೊಂದರೆ ಆಗಬಾರ್ದು. ಸೊ ಅವರ ಆ ಮೂಡ್ ಎಲ್ಲೂ ಹಾಳಾಗಬಾರ್ದು. ಬಾಡಿ ಲ್ಯಾಂಗ್ವೇಜ್ ಎಲ್ಲೂ ಆ ಒಂದು ಗಾಂಭೀರ್ಯ ಇರಬೇಕು. ಸೊ ಅದಕ್ಕೋಸ್ಕರನೇ ಎಲ್ಲ ಪ್ರತಿಯೊಂದು ಆ್ಯಕ್ಷನ್ ಮುಗ್ದಾಗ್ಲೂ ಆ ಪೋಸ್ಚರೆಲ್ಲ ನೀಟಾಗಿರಬೇಕು. ಸೊ ಯಾಕಂದರೆ ಆ ಒಂದು ಡೈಲಾಗ್ಸ್ ಇರುತ್ತೆ ಅವ್ರದ್ದು. ಸೊ ಆ ಡೈಲಾಗ್ಸ್ ಎಲ್ಲ ಲೇಯರ್ ವೈಸ್ ಹೋಗ್ತಾ ಇದೆ. ಸೊ ಕತೆಗೆ ಮತ್ತು ಪ್ಯಾರ್ಲರಿ ಅಲ್ಲಿ ಬೇರೆ ಒಬ್ರು ಹೇಳ್ತಾ ಇರ್ತಾರೆ ಯಾವ್ಯಾವ ಗುಳಿಗ ಅಂತ. ನಾವು ಅವ್ರದ್ದು ಸ್ಪೆಷಾಲಿಟೀಸ್ಗಳನ್ನ ಒಂದಷ್ಟು ತಂತ್ರಗುಳಿಗ, ರುದ್ರಗುಳಿಗ ಅದ್ರದ್ದೆಲ್ಲ ನಾವು ಒಂದಷ್ಟು ವಿಚಾರಗಳನ್ನೆಲ್ಲ ಮಾತಾಡಿ ಸೊ ಏನೇನು ಮಾಡ್ಬೋದು, ಸೊ ಅದನ್ನೆಲ್ಲ ಯೋಚನೆ ಮಾಡಿ ಅದು ತುಂಬಾ ಮೋಸ್ಟ್ R&D ಮಾಡಿರೋವಂಥ ಸೀಕ್ವೆನ್ಸ್. ಸುಮ್ಮನೆ ಜನರಲಾಗಿ ಒಂದು ಇಲ್ಲೇನೋ ಕಿಕ್ ಕೊಡೋದ್ರೆ ಚೆನ್ನಾಗಿ ಕಾಣುತ್ತೆ, ಸೊ ಆ ಥರದ್ದು ಯಾವುದು ಇಲ್ದಿರ ಸೊ ಪ್ರಾಪರಾಗಿ ಅದಕ್ಕೆ ಏನು ಸಲ್ಲಬೇಕೋ ಸೊ ಅದನ್ನು ಮಾಡಿದ್ದೀವಿ. ಯುದ್ಧದ ಸೀಕ್ವೆನ್ಸ್ ಅದ್ರ ಬಗ್ಗೆ ಡೆಫಿನೆಟ್ಲಿ ಮಾತಾಡಲೇಬೇಕಂದ್ರೆ ಏನು ಅಲ್ಲಿ ಅಂದರೆ ನಾವು ನೋಡಿದ್ದೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಅಂದರೆ ಯಾವುದೊಂದು ಪರ್ಟಿಕ್ಯುಲರ್ ಸೆಟ್ನ ಕ್ರಿಯೇಟ್ ಮಾಡಿ ಹಾಗೆಲ್ಲ ಮಾಡಿರೋದು. ಅಫ್ಕೋರ್ಸ್ ದಿಸ್ ಈಸ್ ಆಲ್ಸೋ ಸೆಟ್, ಬಟ್ ಇದು ಲೈವ್ ಲೊಕೇಶನಲ್ಲಿ ಆ ಥರದ್ದೊಂದು ನೀವು ಹೇಳಿದ್ರಿ ಟೆರೈನ್ ಮತ್ತು ಗುಡ್ಡಗಾಡು ಪ್ರದೇಶ ಅಲ್ಲೇ ಕುಂದಾಪುರದ ಕೆರಡಿಯಲ್ಲಿ ಕಂಪ್ಲೀಟ್ ಮಾಡಿರೋದು. ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ನಿಮ್ಮ ಜೊತೆಗೆ ಹಾಲಿವುಡ್ ಕೊರಿಯೋಗ್ರಾಫರ್ ಸ್ಟಂಟ್ ಕೊರಿಯೋಗ್ರಾಫರ್ ಕೂಡ ಕೆಲಸ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ ಯುದ್ಧದ ಸೀಕ್ವೆನ್ಸಿಗೆ ಹೆಂಗಿತ್ತು ಅಂತ? ಆ ವಾರ್ ಸೀಕ್ವೆನ್ಸು ಮೇಜರ್ಲಿ ಡೇ ವಾರ್ ಸೀಕ್ವೆನ್ಸು ಮೇಜರ್ಲಿ ಅಚೀವ್ಡ್ ಬೈ ಜೂಜಿ ಫೈಟ್ ಮಾಸ್ಟರ್. ಸೊ ಅವರು ಬಲ್ಗೇರಿಯನ್ ಕೊರಿಯೋಗ್ರಾಫರ್. ಯಾವುದೆಲ್ಲ ಫಿಲ್ಮ್ಸಿಗೆ ಮಾಡಿದ್ದಾರೆ? ಇದಕ್ಕೆ ಮುಂಚೆ RRR ಮಾಡಿದ್ದಾರೆ, ಮತ್ತು ಟ್ರಾಯ್ನಲ್ಲೆಲ್ಲ ವರ್ಕ್ ಮಾಡಿದ್ದಾರೆ. ತುಂಬ ಒಳ್ಳೆ ಕೊರಿಯೋಗ್ರಾಫರ್. ಸೊ ನಾನು ಸಿನಿಮಾಗೆ ಜಾಯ್ನ್ ಆಗಿದ್ದೇ ಮುಂಚೆ
ಸೊ ಅವ್ರು ಅದನ್ನು ಮಾಡಿದರು, ಸ್ಟಾರ್ಟ್ ಮಾಡಿ ಒಂದು ಹಂತಕ್ಕೆ ಬಂತಿತ್ತು. ಅದಾದಮೇಲೆ ನಾನು ಬಂದು ಜಾಯ್ನ್ ಆದೆ. ಸೊ ಅದಾದ್ಮೇಲಿಂದ ಅಲ್ಲಿಂದ ಆ ಡೇ ಎಪಿಸೋಡ್ನಲ್ಲಿ ಹೀರೋದು ಒಂದು ಸಣ್ಣ ಪುಟ್ಟ ಒಂದಷ್ಟು ಆ್ಯಕ್ಷನ್ಸ್ಗಳಿದೆ ಎಲಿವೇಟ್ ಮಾಡೋದಕ್ಕೆ ಅಂತ. ಮತ್ತು ಜೂಜೆ ಮಾಸ್ಟರ್ ಬಂದು ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಮಾಡಿ, ಸೊ ಅವರು ನನಗೆ ಹ್ಯಾಂಡ್ ಓವರ್ ಕೊಟ್ಟಾದ್ಮೇಲೆ ಅಲ್ಲಿಂದ ನಾನು ಟೀಮ್ ಜೊತೆ ಜರ್ನಿ ಆದೆ. ಸೊ ಆಮೇಲೆ ಆ ಡೇ ವಾರ್ನಲ್ಲಿ ಒಂದಷ್ಟು ಹೀರೋದು ಕೆಲವೊಂದೆಲ್ಲ ಮೋಕೋಬೋಟ್ ಶಾರ್ಟ್ಸ್ಗಳಿದೆ. ಸೊ ಕೆಲವೊಂದೆಲ್ಲ ಸೋರ್ಡ್ ಇದ್ರ ಜೊತೆ ಎಲ್ಲ, ಸೊ ಅದನ್ನೆಲ್ಲ ಹೀರೋ ಎಲಿವೇಟ್ಗೆ ನಮ್ಮ ಇಂಡಿಯನೈಸ್ಡ್ಗೆ ಸ್ವಲ್ಪ ನಾವು ಅದನ್ನೆಲ್ಲ ಇಂಡಿಯನೈಸ್ ಟಚ್ಗಳನ್ನೆಲ್ಲ ಕೊಟ್ಟು, ಸೊ ಅದನ್ನು ಹಂಗೆ ತೊಗೊಂಡು ಅಲ್ಲಿಂದ ಹಂಗೆ ನೈಟ್ ಸೀಕ್ವೆನ್ಸ್ ನಾವು ಏನು ಪ್ರಾಪರ್ ನಮ್ಮ ಕ್ಲೈಮ್ಯಾಕ್ಸ್ ಏನು ಸ್ಟಾರ್ಟ್ ಆಗುತ್ತೆ, ಸೊ ಅದನ್ನ ಹಂಗೆ ಲೀಡ್, ಬಿಕಾಸ್ ಸ್ಮೂತ್ ಟ್ರಾನ್ಸಿಷನ್ ಇರಬೇಕು. ಸೊ ಅದಕ್ಕೆ ಅಲ್ಲಿಂದನೇ ಅವ್ರು ಹಂಗೆ ಆ ಡೇ ಎಪಿಸೋಡು ಏನು ಹಂಗೆ ಮಾಡಿ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡಿಕೊಟ್ರು, ಅಲ್ಲಿಂದ ನಾವು ಹಂಗೆ ಕ್ಲೈಮ್ಯಾಕ್ಸ್ನ ಲೀಡ್ ಮಾಡ್ಕೊಂಡ್ವಿ. ಸೊ ಒಂದೇ ಫ್ಲೋ ಅದು. ಸೊ ಅದರಿಂದ ಹಂಗೆ ತೊಗೊಂಡ್ವಿ. ಅಲ್ಲಿಂದ ಕ್ಲೈಮ್ಯಾಕ್ಸ್ ಬಂದು. ಸೊ ಕರೆಕ್ಟ್. ಆ್ಯಕ್ಚುಲಿ ಈಗ ವಾರ್ ಸೀಕ್ವೆನ್ಸಲ್ಲಿ ಅದೇ ಈಗ ಅಷ್ಟೊಂದು ಜನ ಜೂನಿಯರ್ಸ್ ಇದ್ದಾರೆ, ಬಟ್ ಅಂದರೆ ಈಗ ಸಾಮಾನ್ಯವಾಗಿ ಈ ಥರದ್ದು ಸೀಕ್ವೆನ್ಸಸ್ಗಳಲ್ಲಿ VFX ಯೂಸ್ ಮಾಡಿ ಇನ್ನೂ ಜಾಸ್ತಿ ಜನ ಇದ್ದಾರೆ ಅನ್ನೋ ಥರ ತೋರಿಸ್ತಾರೆ. ಇದರಲ್ಲೂ ಅದೇ ಥರ ಮಾಡಿದಾರಾ ಅಥವಾ ಕಂಪ್ಲೀಟ್ಲಿ ಆ ಥರದ್ದು ಯಾವುದನ್ನು ಟ್ರೈ ಮಾಡೋಕೆ ಹೋಗಲಿಲ್ಲ ಎಲ್ಲವೂ. ಮತ್ತು ನಾವು ತುಂಬ ಹ್ಯೂಜ್ ಏನೋ ಲಕ್ಷಾಂತರ ಜನ ಇದ್ದಾರೆ ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಆ ಫೈಟ್ ಪರ್ಟಿಕ್ಯುಲರ್ಲಿ ಇವತ್ತಿಗೆ ಒಂದು ಒಳ್ಳೆ ಒಂದು ಎಸ್ಥೆಟಿಕ್ ಇದೆ ಅಂತ ಅನ್ನಿಸ್ತಾ ಇರೋದಂದ್ರೆ ಬಿಕಾಸ್ ಆಫ್ ರಿಷಬ್ ಸರ್. ಸೊ ಅದನ್ನ ಮುಂಚೆನೆ ಡಿಸೈಡ್ ಮಾಡಿದ್ರು. ಇದು ಬಂದು ತುಂಬಾ ಎಕ್ಸಾಗ್ಯುರೇಟ್ ಮಾಡುವಂತ ವಾರ್ ಇಲ್ಲ. ಸೊ ಇದು ನಮ್ಮ ಕತೆ ಒಳಗಡೆ ನಮ್ಗೆ ಈ ಜಾಗದಲ್ಲಿ ಒಂದು ಯುದ್ಧ ನಡೀಲೇಬೇಕಾಗಿದೆ. ಸೊ ಅದರಿಂದ ನಾವು ಇಟ್ಟಿರುವಂಥದ್ದು. ಸೊ ನಾವು ಇದನ್ನೇನೋ ಎಕ್ಸಾಗ್ಯುರೇಟ್ ಮಾಡೋವಂಥದ್ದು ಬೇಡ ಅನ್ನೋದ್ರಲ್ಲಿ ಪರ್ಟಿಕ್ಯುಲರ್ ಆಗಿದ್ರು. ಎರಡು ರಾಜ್ಯಗಳ ನಡುವೆ ದೊಡ್ಡ ದೊಡ್ಡ ಮಿಷಿನ್ಸ್, ದೊಡ್ಡ ದೊಡ್ಡ ಬ್ಲಾಸ್ಟ್, ಸೊ ಆ ಥರದ್ದು ತುಂಬಾ ಓವರ್ ಇದು ಮಾಡಿ ಏನೇನೋ ಮಿಷಿನ್ಸ್ ಎಲ್ಲ ತಂದು, ಸೊ ಆ ಥರದ್ದೆಲ್ಲ ಮಾಡೋದು ಬೇಡ. ಆ ಟೈಮ್ನಲ್ಲಿ ಹೆಂಗೆ ನಡೀತಾ ಇತ್ತು ಒಂದು ಟ್ರೈಬ್ಸ್ ಆಗಲಿ, ಒಂದು ಅಪ್ಪರ್ ಇವರಾಗಲಿ, ಸೊ ಆ ರಾಜರು, ಸೊ ಅವ್ರಗಳ ಜೊತೆ ಒಂದು ಫೈಟ್ ನಡೆದ್ರೆ ಇವ್ರ ಹತ್ರ ಏನು ಯಾವ ಥರದ ವೆಪನ್ಸ್, ಅವ್ರ ಹತ್ರ ಯಾವ ಥರ ವೆಪನ್ಸು, ಇವಂದು ಇವ್ರ ಹತ್ರನೂ. ಸೊ ಕಥೆಯಿಂದ ಒಂದು ಫ್ಲೋ ಆದ್ಮೇಲೆ ಇವ್ರ ಹತ್ರನೂ ವೆಪನ್ಸ್ ಚೇಂಜ್ ಆಗಿರುತ್ತೆ. ಸೊ ಇವ್ರು ಬಿಫೋರ್ ಟ್ರೈಬ್ಸ್ ಹತ್ರ ಇದ್ದಿದ್ದ ವೆಪನ್ಸ್ ಬೇರೆ. ಸೊ ಒಂದು ಫ್ಲೋನಲ್ಲಿ ಇವ್ರಿಗೆ ಹೆಂಗೆ ಒಂದು ಇದನ್ನೆಲ್ಲ ಅದು ಸಿಕ್ಕಾದ್ಮೇಲೆ ಇವ್ರು ಅದನ್ನ ಹೆಂಗೆ ಬಳಸ್ತಾರೆ, ಬಿಕಾಸ್ ಆ ವೆಪನ್ಸ್ಗಳಿಗೆ ಇವರು ತುಂಬ ಯೂಸ್ ಟು ಇಲ್ಲ, ಬಿಕಾಸ್ ಹೊಸತ್ತು ಅವ್ರಿಗೆ ಆ ಕಬ್ಬಣ ಅದೆಲ್ಲ. ಸೊ ಅದನ್ನ ಇಟ್ಕೊಂಡು ಇವ್ರು ಹೆಂಗೆಲ್ಲ ಇವ್ರು ಅದನ್ನು ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ಎಸ್ಥೆಟಿಕ್ ಆಗಿ ಅವ್ರ ಹತ್ರ ಇದಕ್ಕಿಂತ ಮುಂಚೆ ಇದ್ದಿದ್ದು ವೆಪನ್ಸ್ಗಳು, ಮತ್ತೆ ಇವ್ರ ಟ್ರಿಕ್ಸ್ಗಳೇ ಬೇರೆ. ಸೊ ನಮ್ಮ ಟ್ರೈಬ್ಸ್ ನಮ್ಮ ಇದ್ರಲ್ಲಿ ಅವ್ರದ್ದು ಅಟ್ಯಾಕ್ ಮೂಡೇ ಬೇರೆ ಇರುತ್ತೆ. ಒಂದು ನೀವು ಅದ್ಲೇ ನೋಡಿದ್ರು, ಸೊ ಅಲ್ಲೆಲ್ಲ ಒನ್ ಬೈ ಒನ್ ಆಗಿ ಒಂದು ಸ್ಟೇಜ್ ಬೈ ಆರ್ಗನೈಸ್ಡ್ ಆಗಿ ಬರ್ತಾರೆ. ವಾರ ರಾಜರ ಕಡೆಯಿಂದ ಫಸ್ಟು ಒಂದು ಇದು ಬಿಡ್ತಾರೆ, ಬಾಣದಿಂದ ಮಾಡ್ತಾರೆ, ಮತ್ತೆ ಆರ್ಸ್ ಬರುತ್ತೆ, ಮತ್ತೆ ಆಮೇಲೆ ಸೈನ್ಯ ಪಡೆ ಬರುತ್ತೆ. ಸೊ ಆ ಥರದ್ದು ಇದಿರುತ್ತೆ. ಬಟ್ ನಮ್ಮವ್ರು ಹಂಗಿಲ್ಲ, ನಮ್ಮವ್ರು ನುಗ್ಗೋದು. ಸೊ ಮತ್ತೆ ಬಟ್ ಸ್ಟಿಲ್ ಅವ್ರ ಹತ್ರ ಪ್ಲ್ಯಾನ್ ಇರುತ್ತೆ. ಸೊ ಆ ಪ್ಲ್ಯಾನ್ ಬಂದು ಇದಾದ್ಮೇಲೆ ಇದು ಆ ಥರದ್ದಿರಲ್ಲ. ಸೊ ಅವ್ರದ್ದೆಲ್ಲ ಒಂದು ಸಿಗ್ನಲ್ಸ್ಗಳಿರುತ್ತೆ. ಸೊ ಸಿಗ್ನಲ್ ಕೊಟ್ಟು ಅಟ್ಯಾಕ್ ಮಾಡೋದು. ಸೊ ಈ ಥರದ್ದು ಇಂಡೆಪ್ತ್ ಡೀಟೇಲ್ಗಳನ್ನ ತುಂಬ ನೀಟಾಗಿ ಸೆಟ್ ಮಾಡಿದ್ರು ರಿಷಬ್ ಸರ್ ಬಿಫೋರೇನೆ. ಸೊ ಹಿಂಗೆ ಆಗಬೇಕು, ಸೊ ಇವ್ರದ್ದು ಸ್ಕಿಲ್ ಇದು, ಸೊ ಅವ್ರದ್ದು ಸ್ಕಿಲ್ ಏನಿದೆ, ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಡೀಟೈಲಿಂಗ್ ಆಗಿ ಇದ್ದಿದ್ದರಿಂದ ಕೊರಿಯೋಗ್ರಾಫ್ ಮಾಡೋದು ತುಂಬಾ ಈಸಿ ಇತ್ತು. ಸೊ ಅದರಿಂದನೇ ಬಿಕಾಸ್ ನಮಗೆ ಪರ್ಟಿಕ್ಯುಲರ್ಲಿ ವಾರ್ ಸೀಕ್ವೆನ್ಸು ಅಷ್ಟೊಂದು ಎಸ್ಥೆಟಿಕ್ ಆಗಿ ಕಾಣ್ತಾ ಇದೆ. ತುಂಬ ಏನೋ ದೊಡ್ಡ ಗ್ರ್ಯಾಂಡಿಯರ್ ಬೇರೆ ಸಿನಿಮಾಗಳು ಕೆಲವೊಂದು ವಾರ್ ಸೀಕ್ವೆನ್ಸ್ಗಳಲ್ಲಿ ಇದೆಯಲ್ಲ. ಸೊ ಆ ಥರದ್ದು ನಮಗೆ ನಾವೆಲ್ಲೂ ಇದರಲ್ಲಿ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅಫ್ಕೋರ್ಸ್ ಎಕ್ಸ್ಟೆನ್ಷನ್ ಅಂತಂದರೆ ನಮ್ಗೆ ಅಲ್ಲಿ ಬಿಕಾಸ್ ಇದು ಇವಾಗ ಈ ಕಾಲದಲ್ಲಿ ಶೂಟ್ ಮಾಡ್ತಾ ಇದ್ವಿ, ಬಟ್ ನಮಗೆ ಅಲ್ಲಿ ಕದಂಬರ್ ಕಾಲದಲ್ಲಿ ಸೆಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಎಕ್ಸ್ಟೆನ್ಷನ್ಗಳು, ಸೊ ಆ ಥರದ್ದು ಕೆಲವೊಂದು ಆ ಥರದ್ದು ಇತ್ತು ಹೊರತು ನಾವೇನೋ ಗ್ರ್ಯಾಂಡ್ ಎಲ್ಲ ಲೈವ್ ಜನಗಳು ಲೈವ್ ಆಗಿ ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿಸಿ ಅಷ್ಟು ಜನಕ್ಕೆ. ಸೊ ಟ್ರೈಬ್ಸ್ಗಳ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಸೋಲ್ಜರ್ಸ್ ಬಾಡಿ ಲ್ಯಾಂಗ್ವೇಜ್ ಅದನ್ನೆಲ್ಲ ಟ್ರೈನ್ ಮಾಡಿಸಿ ಮಾಡಿರುವಂಥದ್ದು. ಅದೇ ಪರ್ಟಿಕ್ಯುಲರ್ ಅಂದರೆ ಈಗ ಕಾಂತಾರ ಸಿನಿಮಾ ಅಂದರೆ ಚಾಪ್ಟರ್ 1 ಅನೌನ್ಸ್ ಆದಾಗ ಅಂದರೆ ಈ ಸ್ಕೇಲಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ಗಳೆಲ್ಲ ಇರುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ ಫಸ್ಟ್ಲಿ. ಅಂದರೆ ಓಕೆ, ಯಾಕೆಂದರೆ ಫಸ್ಟ್ ಅವ್ರದ್ದು 2022 ರಿಲೀಸ್ ಆದಮೇಲೆ ಪ್ರೀ ಪ್ರೊಡಕ್ಷನ್ ವರ್ಕಿಗೇ ಆಲ್ಮೋಸ್ಟ್ 1 ಇಯರ್ ತೊಗೊಂಡಿದ್ದಾರೆ. ಅದಾದಮೇಲೆ 2 ವರ್ಷದಲ್ಲಿ ಮುಗಿಸಿರೋ ಶೂಟ್ ಇದು. ಡ್ರಾಮಾ, ಆ್ಯಕ್ಷನ್ನು, ಪ್ರತಿಯೊಂದು ಎಲ್ಲದು ಅಂದರೆ ಈ ಥರದ್ದೆಲ್ಲ ಇರುತ್ತೆ ಅಂತ ಅಂಶಗಳು ಇರುತ್ತೆ. ಆ್ಯಕ್ಷನಲ್ಲೂ ಈ ರೀತಿ ಲೈಕ್ ಲೆವೆಲ್ ಅಪ್ ಮಾಡಿರ್ತಾರೆ ಅಂತ ಯಾರಿಗೂ ಅಂದ್ಕೊಂಡಿರಲಿಲ್ಲ. ಸೊ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಫೈನಲಿ ಕ್ಲೈಮ್ಯಾಕ್ಸ್ ಕಡೆಗೆ ಹೋಗೋದಾದರೆ ದಟ್ ಈಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್. ಅಂದರೆ ಎಸ್ಪೆಷಲಿ ಅಲ್ಲಿ ಕೆಳಗಡೆ ಗುಹೆಯಲ್ಲಿ ಒಂದು ಫೈಟ್ ಆಗುತ್ತೆ.
ಗುಹೆ ಫೈಟು ಅಷ್ಟೇ ಸರ್, ಅಂದರೆ ಅಫ್ಕೋರ್ಸ್ ಅಲ್ಲಿ VFX ಇದೆ, ಬಟ್ ಸ್ಟಿಲ್ ಇಟ್ ಈಸ್ ವೆರಿ ರಿಯಲಿಸ್ಟಿಕ್. ಅಂದರೆ ಅದು ಹೆಂಗೆ ಅಚೀವ್ ಮಾಡಿದ್ರು ಅದನ್ನು. ಆ ಸೀಕ್ವೆನ್ಸು ಮ್ಯಾಥ್ಯೂ ಅಂತ, ಮಹೇಶ್ ಮ್ಯಾಥ್ಯೂ ಅಂತ, ಸೊ ಆ ಸೀಕ್ವೆನ್ಸ್ನ ಅವ್ರು ಮಾಡಿದರು. ಸೊ ಅದು ಅದೇ VFX ಜಾಸ್ತಿ ಇನ್ವಾಲ್ವ್ ಆಗಿ ನಮ್ಮ ಕತೆ ನಮ್ಗೆ ಅಲ್ಲಿಂದ ಹೀರೋ ಒಂದು ಎಲಿವೇಟ್ ಆಗಿ ಒಂದು ಬರೋವಂಥದ್ದು, ನಮಗೊಂದು ಅಲ್ಲಿಂದ ಒಂದು ಟ್ರಾನ್ಸ್ಲೇಷನ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಆ ಸೀಕ್ವೆನ್ಸ್ನ ಮತ್ತು ಅದು VFX ಎಲ್ಲ ಇನ್ವಾಲ್ವ್ ಆಗಿ ಅದೊಂದು ವಿಜುವಲ್ ಟ್ರೀಟ್ ಆಗಿ ಇರಲಿ ಆಡಿಯನ್ಸ್ಗೆ. ಮತ್ತು ಅದರದ್ದು ಲೇಯರ್ಸ್ಗಳಿದೆ. ಸೊ ಒಂದು ಕತೆ ಬಿಗಿನಿಂಗಿಂದನೇ ಅದನ್ನು ಹೇಳಿರ್ತಾರೆ. ಸೊ ಅಲ್ಲಿ ಯಾರು ಇರ್ತಾರೆ, ಏನಕ್ಕೆ ಇರ್ತಾರೆ ಅಂತ. ಸೊ ಆ ಥರದ ಸೀಕ್ವೆನ್ಸ್ ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಸರ್, ಆ ಗುಹೆಯಿಂದ ಆಚೆ ಬರ್ತಾರೆ. ಸೊ ಅದಾದಮೇಲೆ ಆ್ಯಕ್ಚುಯಲ್ ಕ್ಲೈಮ್ಯಾಕ್ಸು, ಮತ್ತು ಅಲ್ಲಿ ಎಸ್ಪೆಷಲಿ ಈಗ ರುಕ್ಮಿಣಿ ವಸಂತ ಅವ್ರಿಗೂ ಕೂಡ ಕೆಲವೊಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಚೂರು ಅವರಿಗೆ. ಸೊ ಅವರ ಟ್ರಾನ್ಸ್ಫಾರ್ಮೇಷನ್ನು, ಅವರು ನಿಮ್ಮ ಸೀಕ್ವೆನ್ಸಸ್ಗಳಿಗೆ ಒಗ್ಗಿಕೊಂಡ ರೀತಿ, ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ. ಅವರು ತುಂಬ ಏನದು ತುಂಬಾ ಇನ್ವಾಲ್ವ್ ಆಗಿ ಅವರು ಇರ್ತಾರೆ, ಜಯರಾಮ್ ಸರ್ ಇಬ್ಬರು ಇರ್ತಾರೆ. ಸೊ ಅವರೆಲ್ಲ ಟ್ರೈನ್ ಅಪ್ ಆಗಿ ಇವನ್ ಬಿಕಾಸ್ ಯಾಕೆಂದರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಫಸ್ಟಿಂದ ನಾವು ಬರೀ ಅವ್ರ ಡ್ಯಾನ್ಸಿಗೆ ಸೀಮಿತವಾಗಿ ಪರ್ಫಾರ್ಮೆನ್ಸ್ ಅಷ್ಟೇ ನೋಡಿದ್ದು, ಸ್ಮೂತ್ ಆ್ಯಂಡ್ ಸಾಫ್ಟ್ ಗರ್ಲ್. ಬಟ್ ಅಲ್ಲಿ ಸ್ವಲ್ಪ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕಾಗುತ್ತೆ. ಓಕೆ, ಅವರು ವಾರಿಯರ್ ಕ್ವೀನ್ ಅಂತ ನಮಗೆ ಒಂದು ಕನ್ವಿನ್ಸ್ ಆಗಬೇಕಲ್ಲ. ಸೊ ಹೆಂಗೆ ಅವರು ಅದನ್ನು ತಗೊಂಡ್ರು, ಹೇಗಿತ್ತು? ಅವರು ಟ್ರೈನಿಂಗ್ ತುಂಬಾ ಟ್ರೈನ್ ಅಪ್ ಆಗಿದ್ರು. ಸೊ ಒಂದು ಕತೆ ಅವ್ರಿಗೆ ತುಂಬಾ ಈ ಸಿನಿಮಾದ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿರೋದ್ರಿಂದ, ಸೊ ಬಿಗಿನಿಂಗ್ದಾನೆ ಅವರು ಟ್ರೈನ್ ಅಪ್ ಆಗ್ತಾನೆ ಬರ್ತಾಯಿದ್ರು, ಹಾರ್ಸ್ ರೈಡಿಂಗಿಂದ ಹಿಡಿದು. ಬಿಕಾಸ್ ನಮಗೆಲ್ಲ ಕೆಲವೊಂದು ಆರ್ಸ್ ಜೊತೆ ಜಂಪಿಂಗು, ಆರ್ಸ್ ಜೊತೆ ಎಲ್ಲ ಆ್ಯಕ್ಷನ್ಸ್ಗಳು ಇನ್ವಾಲ್ವ್ ಆಗಿತ್ತು. ಈವನ್ ರುಕ್ಮಿಣಿ ಅವ್ರು ಮಾಡೋವಂಥದ್ದು. ಸೊ ಅದಕ್ಕೆಲ್ಲ ಅವರು ಬಿಫೋರೇನೆ ಅದು ಟ್ರೈನ್ ಅಪ್ ಆಗಿದ್ರು. ಸೊ ಟ್ರೈನ್ ಅಪ್ ಆಗಿ ಕೆಲವೊಂದು ಮತ್ತು ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ಸೊ ತುಂಬಾ ರಿಹರ್ಸ್ಗಳು ನಡೀತಾಯಿತ್ತು. ಮತ್ತು ಅವ್ರ ಪರ್ಫಾರ್ಮೆನ್ಸು, ಸೊ ಅದನ್ನೆಲ್ಲನೂ ಮುಂಚೆನೇ ರಿಹರ್ಸ್ ಮಾಡಿ ಅವರು ಅಷ್ಟು ಇನ್ವಾಲ್ವ್ ಆಗಿದ್ರು. ಸೊ ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿನೂ ಅವ್ರು ಬೇರೆ ಪಾರ್ಲರಾಗಿ ಸಿನಿಮಾ ನಡೀತಾ ಇದ್ರು, ಇದಕ್ಕೆ ರಿಹರ್ಸಲ್ಗೋಸ್ಕರನೇ ಮತ್ತೆ ಬರ್ತಾಯಿದ್ರು. ಸೊ ಬಂದು ಪ್ರಾಕ್ಟೀಸ್ ಮಾಡಿ ಸೊ ಕ್ಲೈಮ್ಯಾಕ್ಸಲ್ಲಿ ಇನ್ವಾಲ್ವ್ ಆಗಿದ್ರು ಅವರು. ಕರೆಕ್ಟ್. ಸೊ ಅವರ ಪಾತ್ರದಿಂದನೇ ಒಂದು ಟ್ವಿಸ್ಟ್ ಕೂಡ ಬರುತ್ತೆ, ದೈವ ಬೇರೆ ರೀತಿ ಚೇಂಜ್ ಓವರ್ ಆಗಿ. ಸೊ ರಿಷಬ್ ಸರ್ ಅವರ ಪರ್ಫಾರ್ಮೆನ್ಸ್ ಮತ್ತು ಕೆಲವೊಂದಷ್ಟು ಸೀನ್ಸ್ ಹೆಡ್ ಟ್ವಿಸ್ಟ್ ಆಗಿರ್ಬೋದು, ಅದೆಲ್ಲ ಲೈಕ್ ಅಂದರೆ ವೆರಿ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಅಂದರೆ ಆ ಎಂಟೈರ್ ಪ್ಲ್ಯಾನ್, ಆ ಕಂಪ್ಲೀಟ್ ಸ್ಟೇಜ್ ಏನು ಸೆಟ್ ಆಗುತ್ತೆ ಅಂದರೆ ಗುಹೆಯಿಂದ ಆಚೆ ಬಂದು ಒಂದು ಪರ್ಟಿಕ್ಯುಲರ್ ರೂಪದಲ್ಲಿ ಫೈಟ್ ಮಾಡ್ತಾ ಇರ್ತಾರೆ ದೈವ, ಅದಾದಮೇಲೆ ಮತ್ತೆ ಬೇರೆ ಥರ ಟರ್ನ್ ಆಗೋದು. ಸೊ ಅದೆಲ್ಲ ಓವರ್ ಆಲ್ ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಂಟೈರ್ಲಿ ಆ ಸೀಕ್ವೆನ್ಸ್ ಇದು ರೈಟರ್ಸ್ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನಾದ್ಮೇಲೆ ಹೆಂಗೆ ಬರಬೇಕು, ಸೊ ಆರ್ಡರ್ ವೈಸ್ ಎಲ್ಲನೂ ಡಿಸೈಡ್ ಮಾಡಿಕೊಂಡೇ ಪ್ಲ್ಯಾನ್ ಮಾಡಿದ್ವಿ ಅದನ್ನು. ಸೊ ಆರ್ಡರ್ ವೈಸ್ ಸೆಟ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿಂದ ಈ ಜಾಗಕ್ಕೆ ಜಾಯ್ನ್ ಆಗುತ್ತೆ. ಸೊ ಇವನ್ ವಾರದಿಂದನೇ ಸ್ಟಾರ್ಟ್ ಆಗಿತ್ತು ಅದು ಡಿಸ್ಕಷನ್ಸ್. ಸೊ ರಿಷಬ್ ಸರ್ ಡೈರೆಕ್ಟರ್ ಆಗಲಿ, ಇವನ್ ಅವರೇ ರೈಟರ್ ಆಗಿ, ಮತ್ತು ಶನೆಲ್ ಗುರು ಅಂತ ನಮ್ಮ ಸೂಫ್ರಮ್ಸು ರವಿ ಅಣ್ಣ, ಮತ್ತು ಅನಿಲ್ ಅಂತ ಅನಿರುದ್ದು, ಸೊ ಅವರು ಎಲ್ಲ, ಮತ್ತು ನಮ್ಮ ಕ್ಯಾಮ್ರಾಮನ್, ಸೊ ಅವ್ರ ಜೊತೆ ಎಲ್ಲ ಒಂದು ಇನ್ವಾಲ್ವ್ಮೆಂಟ್ ಜೊತೆ ಡಿಸ್ಕಷನ್ ಮಾಡಿ. ಬಿಕಾಸ್ ರೆಗ್ಯುಲರ್ ಆ್ಯಕ್ಷನ್ ಇಲ್ಲ, ಸೊ ಒಂದು ಸೀನ್ ಆ್ಯಕ್ಷನ್ ಥರ ಕ್ರಿಯೇಟ್ ಮಾಡಬೇಕು. ಮತ್ತು ಟ್ರಾನ್ಸ್ಫಾರ್ಮೇಷನ್ ಅಲ್ಲಿ ಈಗ ಬೇರೆ ಥರ ಅಂದರೆ ಚಾವುಂಡಿ ದೈವ ಬರುವಾಗ ಬೇರೆ ಥರದ್ದು ಒಂದಷ್ಟು ಸೀಕ್ವೆನ್ಸ್ಗಳು ಇರೋದ್ರಿಂದ, ಮತ್ತು ಎಮೋಷ್ನಲಿ ಡ್ರೈವ್ ಆಗಬೇಕು ಆ್ಯಕ್ಷನ್ನು. ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಡಿಸ್ಕಸ್ ಮಾಡಿ, ಸೊ ಏನಾದಮೇಲೆ ಹೆಂಗೆ ಬರೋಣ, ಸೊ ಯಾವಾಗ ಏನೇನು ಕ್ರಿಯೇಟ್ ಮಾಡೋಣ. ಸೊ ಇವನ್ ಟೈಗರ್ ಕೂಡ ನಾವು ಇನ್ವಾಲ್ವ್ ಮಾಡಿದ್ವಿ ಸೀಕ್ವೆನ್ಸಲ್ಲಿ. ಸೊ ನಾವು ಅಲ್ಲಿ ಟೈಗರ್ನ ತರಿಸೋದ್ರಿಂದ ಹಿಡಿದು, ಮತ್ತು ಹೀರೋ ಸರ್ದು 2-3 ಥರದ್ದು ಟ್ರಾನ್ಸ್ಫಾರ್ಮೇಷನ್ಸ್ ಇದೆ. ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದಕ್ಕೊಂದು ನಾವು ಅದನ್ನು ಲಿಂಕ್ ಮಾಡಿಕೊಂಡೇ ಬಂದ್ವಿ. ಸೊ ಅದ್ರ ಜೊತೆ ನಮ್ಮ ಮೇಜರ್ ಕ್ವೀನು ರುಕ್ಮಿಣಿ ಅವ್ರದ್ದು ಮತ್ತು ಜಯರಾಮ್ ಸರ್ದು, ಸೊ ಅವರ ಪರ್ಫಾರ್ಮೆನ್ಸ್ ಮೇಲೇನು ಜಾಸ್ತಿ ಫೋಕಸ್ ಇಟ್ಟಿದ್ವಿ. ಸೊ ಬಿಕಾಸ್ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಇತ್ತು ನಮ್ಗೆ ಆ ಕ್ಲೈಮ್ಯಾಕ್ಸ್ಗೆ. ಸೊ ಪುಲ್ ಆಫ್ ಮಾಡಬೇಕಂದ್ರೆ, ಯಾಕಂದರೆ ಎಲ್ಲೂ ಅದು ಮಿಸ್ ಹೊಡಿಬಾರ್ದು. ನಾವು ಇಷ್ಟೆಲ್ಲ ಒಂದು ಎತ್ಕೊಂಬಂದು ಕ್ಲೈಮ್ಯಾಕ್ಸ್ ಎಲ್ಲೇ ಯಾವುದೇ ಕಾರಣಕ್ಕೂ ಅದು ನಾವು, ಯಾಕಂದರೆ ಬಿಕಾಸ್ ಅದಕ್ಕಿಂತ ಹೈ ಸೆಟ್ ಮಾಡ್ಕೊಂಡು ಬಂದುಬಿಟ್ಟಿದ್ವಿ. ಸೊ ಇವನ್ ನಾವು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಗುಲ್ಶನ್ ಅವ್ರದ್ದು ಆ ಎಪಿಸೋಡೇ, ಸೊ ಇದಕ್ಕೆ ಮುಂಚೆ ಮಾತಾಡ್ದಂಗೆ ನಮ್ಗೆ ಅದು ಸಿಕ್ಕಾಬಿಟ್ಟು ನಾವು ಶೂಟ್ ಮಾಡಿದಾಗಲಿ ತುಂಬ ಹೈ ಆಗೋಯ್ತು ನಮಗೆ ಅದು. ಸೊ ಇದೇ ಕ್ಲೈಮ್ಯಾಕ್ಸ್ ಥರ ಫೀಲ್ ಆಗ್ತಾ ಇದೆ. ವಾಟ್ ಟು ಡೂ ಇವಾಗ ನಾವು ಇದು ನಾವು ಆ್ಯಕ್ಚುಯಲ್ ಕ್ಲೈಮ್ಯಾಕ್ಸ್ನ ನಾವು ಇವಾಗ ಹೆಂಗೆ ಅಂತೇಳಿ ಮತ್ತೆ ರೈಟರ್ಸ್ ಅವರೆಲ್ಲ ಕೂತು ಮತ್ತೆ ಒಂದಷ್ಟು ಅದನ್ನು ರಿವರ್ಕ್ ಮಾಡಿ, ಅಂದರೆ ಸೇಮ್ ಥಿಂಗ್
ಸೊ ಇನ್ನೂ ಅದನ್ನು ಎಲಿವೇಟ್ ಮಾಡಿ ಸೊ ಇನ್ನೂ ಅದಕ್ಕೆ ಮೇಕಿಂಗ್ ವೈಸ್ ಇನ್ನೂ ಸ್ವಲ್ಪ ಪುಷ್ ಕೊಡೋಣ ಅಂತ ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋಂಥದ್ದು. ಕರೆಕ್ಟ್ ಸರ್. ಅದೇ ಪರ್ಟಿಕ್ಯುಲರ್ಲಿ ಆ ಸೀಕ್ವೆನ್ಸಿಗೆ ಸಾಕಷ್ಟು ಜನ ನೋಡಿದ್ದಾರೆ. ನನಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟೇ. ಈಗ ಅವ್ರದ್ದು ಟ್ರಾನ್ಸ್ಫಾರ್ಮೇಷನ್ ಸುಮಾರು ಆಗುತ್ತಲ್ಲಿ. ಆ ಕಡೆ ಹುಲಿ ದೈವ ಬರುತ್ತೆ, ನೆಕ್ಸ್ಟ್ ಗುಳಿಗ ಪ್ಲಸ್ ಕನ್ವರ್ಟ್ ಇಂಟು ಚಾಮುಂಡಿ, ಮತ್ತು ಅಗೇನ್ ಬ್ಯಾಕ್ ಟು ನಾರ್ಮಲ್, ಆ ಥರದ್ದೆಲ್ಲ. ಸೊ ಹೆಂಗಿತ್ತು ರಿಷಬ್ ಸರ್ ಅಂದರೆ ಎಲ್ಲೋ ಒಂದು ಕಡೆ ಗಿಫ್ಟೆಡ್ ಅಂತ ಅನಿಸೋದು, ಅಂದರೆ ಈ ಥರದ ಸೀನ್ಸ್ಗಳನ್ನೆಲ್ಲ ನೋಡುವಾಗ. ಸೊ ಹೆಂಗೆ ಇರ್ತಾಯಿತ್ತು ಅಂದರೆ ಓವರಾಲ್ ಆ ವಾತಾವರಣ ಹೇಗಿರ್ತಿತ್ತು ಆ ಟೈಮಲ್ಲೆಲ್ಲ ಅಂತ ಶೂಟಿಂಗ್ ಸೆಟ್? ಅದೇ ಅದೊಂದು ವೈಬ್, ಅದೊಂದು ಅನುಭವ. ಸೊ ಅವ್ರು ನೋಡಿದಾಗ ನಮಗೆ ಒಂಥರ ಒಂದು ವೈಬ್. ಅವ್ರ ಹತ್ರ ನಾವು ಶೂಸ್ ಏನೋ ಅಷ್ಟು ಜಾಗ ತುಂಬ ಇದ್ದಿದ್ರು ಶೂಸ್ ಎಲ್ಲ ಬಿಚ್ಚಿ, ಸೊ ಅವ್ರ ಹತ್ರ ನಾನೇ ನಾರ್ಮಲಾಗಿ ಹತ್ರ ಹೋಗ್ಬೇಕಾದ್ರೆ ಏನೇ ಇಲ್ಲಿ ಮಾನಿಟ್ ಹತ್ರ ಕೂತು ನಾನು ಆ್ಯಕ್ಷನ್ ಕಟ್ ಏನೇ ಹೇಳಿದ್ರು ಅವ್ರ ಹತ್ರ ಹೋಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದೊಂದು ಭಕ್ತಿ ಅದೇ ಒಂದು ಬರೋದು. ಸೊ ಆ ಥರದ ಅನುಭವಗಳೆಲ್ಲ ತುಂಬ ಚೆನ್ನಾಗಿತ್ತು ನನಗೆ. ಸೊ ಸಪ್ರೇಟ್ಲಿ ಅದಕ್ಕಿಂತ ಮುಂಚೆ ಏನೋ ಒಂದು ಫ್ರೆಂಡ್ಲಿಯಾಗಿ ಏನೋ ಕ್ಲೋಸ್ ಆಗಿ ಏನೋ ಮಾತಾಡ್ತಾ ಇರ್ತೀವಿ. ಸೊ ಆ ಪರ್ಟಿಕ್ಯುಲರ್ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಒಂಥರ ರಿಕ್ವೆಸ್ಟ್ ಥರ, ಏನೋ ಒಂದು ದೇವ್ರ ಹತ್ರ ಹೇಳ್ದಂಗೆ ಆ ಥರ ಫೀಲ್ನಲ್ಲೆಲ್ಲ ಅನುಭವ ತುಂಬ ಚೆನ್ನಾಗಿತ್ತು. ಮತ್ತು ಎಕ್ಸ್ಟ್ರೀಮ್ಲಿ ಅವರು ಬ್ಲೆಸ್ಡು. ಸೊ ಏನೋ ಸುಮ್ಮನೆ ಏನೋ ರೆಪ್ಲಿಕಾ ಮಾಡಿ ಏನೋ ಮಾಡಿದಂಥದ್ದಲ್ಲ, ಅವರು ಟ್ರೂಲಿ ಬ್ಲೆಸ್ಡ್ ಚೈಲ್ಡ್ ಅವರು. ಸೊ ಅದರಿಂದನೇ ಇದೆಲ್ಲ ಸಾಧ್ಯ. ಸೊ ಅದನ್ನು ಅವರು ಫುಲ್ ಆಫ್ ಮಾಡಿದ್ದಾರೆ. ಕರೆಕ್ಟ್. ಅದೇ ಇದು ಮುಖ್ಯವಾಗಿ ಅದೇ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದು, ನನಗೆ 4-5 ಸಲ ನನ್ನ ಪ್ರಾಣನೇ ಹೋಗಬೇಕಿತ್ತು, ಆ ಥರದ್ದು ಆಗಿದೆ ಅಂತ. ಅಂದರೆ ಏನದು ಆ್ಯಕ್ಷನ್ ಸೀಕ್ವೆನ್ಸಸ್ ವಿಚಾರದಲ್ಲೇ ಆಗಿರೋದು ಡೆಫಿನೆಟ್ಲಿ. ಅದು ಯಾವ ಟೈಮಲ್ಲಿ ಆಗಿದ್ದು ಹೇಗೆ ಅಂತ? ನಾಟ್ ಓನ್ಲಿ ಆ್ಯಕ್ಷನ್ ಸೀಕ್ವೆನ್ಸು, ಮತ್ತು ಕೆಲವೊಂದು ಸೀನ್ಸ್ ವೈಸನು. ಅಂದರೆ ಹಂಗಂದರೆ ಸಾರ್ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ರಿಸ್ಕ್ ಅಷ್ಟು ಇನ್ವಾಲ್ವ್ ಆಗಿತ್ತು ಅನ್ನೋ ಥರದ್ದು. ಎಕ್ಸಾಕ್ಟ್ ಏನೋ ಮಿಸ್ ಆಗೋಗಿ ಏನೋ ಒಂದು ಆಯಿತು, ಸೊ ಆ ಥರದ್ದಲ್ಲ. ನಮಗೆ ರಿಸ್ಕ್ ಅಷ್ಟೊಂದು ಇನ್ವಾಲ್ವ್ ಆಗಿದೆ ಬಿಕಾಸ್ ಎಲ್ಲವೂ ಲೈವ್ ಆಗಿ ನಾವು ಟ್ರೈ ಮಾಡೋಕ್ಕೆ ಹೋಗಿ. ಸೊ ನಾವು ಲೈವ್ ಆಗಿ ಇವತ್ತು ಎಕ್ಸಿಕ್ಯೂಟ್ ಆಗಿರೋದು, ಮತ್ತು ನೀವು ನಮಗೆ ಈ ಬಜೆಟ್ನಲ್ಲಿ ಅದು ಹೆಂಗೆ ಅಚೀವ್ ಮಾಡಿದ್ರಿ ಅನ್ನೋದು ಈ ಕ್ವಶನ್ಸ್ ಎಲ್ಲ ಯಾಕೆ ಬರ್ತಾಯಿದೆ ಅಂದರೆ ರಿಷಬ್ ಸರ್ ಅಲ್ಲಿ ಡಿಸೈಡ್ ಆಗಿದ್ರು ಇದನ್ನೆಲ್ಲ ಲೈವಲ್ಲಿ ನಾವು ಈ ಟ್ರೀಟ್ ಕೊಟ್ರೇ ಸಾಧ್ಯ. ಬಿಕಾಸ್ ದುಡ್ಡು ಹಾಕಿ VFX ಮಾಡಿ ಸೊ ಏನೋ ವಾವ್ ಕೊಡ್ಬೋದು, ಬಟ್ ಎಲ್ಲಿವರೆಗೂ ಕೊಡೋದು ಒಂದ್ರ ಮೇಲೆ ಒಂದು ಹೋಗ್ತಾನೆ ಇರುತ್ತೆ. ಎಫರ್ಟ್ ಇಸ್ ಯಾವತ್ತೂ ಮಾತಾಗುತ್ತೆ. ನಾವು ದುಡ್ಡನ್ನೆಲ್ಲ ಏನೋ ಒಂದು ಅಚೀವ್ ಮಾಡ್ತೀವಿ ಅಂತಂದರೆ ಸೊ ಅದಕ್ಕಿಂತ ನೆಕ್ಸ್ಟ್ ಇನ್ನೊಬ್ರು ದುಡ್ಡು ಹಾಕೋರು ಅದಕ್ಕಿಂತ ಇನ್ನೊಂದು ಬೆಟರ್ ತೊಗೊಂಬಂದೇ ಬರ್ತಾರೆ. ಸೊ ಎಫರ್ಟ್ನಲ್ಲಿ ನಾವು ಹೈಲೈಟ್ ಆಗಬೇಕು, ನಮ್ಮ ಹಾರ್ಡ್ ವರ್ಕ್ ಮೇಲೆ. ಮತ್ತು ಅವ್ರದ್ದು ಸ್ಕ್ರಿಪ್ಟು ಅವ್ರದ್ದು ಏನಿದೆ ಅದ್ರ ಮೇಲೇ ಅವರು ಜಾಸ್ತಿ ಫೋಕಸ್ ಮಾಡಿದರು. ಸೊ ಹಂಗಿದ್ದಾಗ ನಮ್ಗೆ ಆ ಲೊಕೇಶನ್ಸ್ಗಳೆಲ್ಲ ತುಂಬ ಲೈವ್ ಲೊಕೇಶನ್ಸು ಶೂಟ್ ಮಾಡೋದು ಸಿಕ್ಕಾಪಟ್ಟೆ ತೊಂದರೆ ಇತ್ತು. ಈವನ್ ಆ ಚಾರಿಯಟ್ ಮೇಲೆ ನಿಂತಾಗ ಚಾರಿಟ್ ಒಂದು 15 ಇಲ್ಲ, ಅವ್ರು ನಿಲ್ಲೋ ಪೋರ್ಷನ್ಗೆ 20 ಅಡಿ ಅಂದ್ಕೊಳ್ಳಿ, 20 ಅಡಿ, ಅವರೊಂದು 6 ಫೀಟ್ ಅದ್ರ ಮೇಲೆ ಹೈಟು ಅಂತಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಇಲ್ಲಿ ಕೆಳಗಡೆಯಿಂದ ನೋಡೋರಿಗೆ ಅವರು ಒಂದು 25 ಅಡಿ ಮೇಲಿದ್ದಾರೆ. ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರು 200-300 ಅಡಿ ಮೇಲಿದ್ದಾರೆ. ಬಿಕಾಸ್ ಅದು ಹಿಂಗೆ ಸ್ಲೋಪ್ ಇರೋದ್ರಿಂದ ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಕೆಳಗಡೆ ನೆಲ ಹಿಂಗೆ ಕಾಣಲ್ಲ, ದೂರ ಕಾಣುತ್ತೆ, ಅಷ್ಟು ಡೀಪ್ ಕಾಣುತ್ತೆ. ಸೊ ಇದನ್ನು ಅವರು ಅಲ್ಲಿ ಇದ್ದು ಆ ಆ್ಯಕ್ಷನ್ನ ಮಾಡಿರುವಂಥದ್ದು. ಸೊ ಆ ಥರದ್ದು ರಿಸ್ಕ್ ಎಲ್ಲ ಜಾಸ್ತಿ ಇನ್ವಾಲ್ವ್ ಆಗಿತ್ತು. ಸೊ ಆ ಥರದ್ದು ಮೀನ್ ಮಾಡಿದರು. ಸೊ ನಮಗೆ ಬಿಕಾಸ್ ಎಲ್ಲವನ್ನೂ ರಿಹರ್ಸ್ ಮಾಡಿ ಟ್ರೈನ್ ಮಾಡಿನೇ ಮಾಡಿರೋದ್ರಿಂದ ನಮ್ಗೆ ಆ ಥರದ್ದು ತೀರಾ ಏನೋ ತೊಂದರೆ ಆಯಿತು ಅನ್ನೋ ಥರದಲ್ಲ. ಬಟ್ ರಿಷಬ್ ಸರ್ ಹೇಳ್ದಂಗೆ ಸೊ ರಿಸ್ಕ್ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿತ್ತು, ನಮಗೇನೆ ಗೊತ್ತಿತ್ತು. ಸೊ ನಾನೇನೆ ತುಂಬ ಸಲ ಆ್ಯಕ್ಷನ್ ಕಟ್ ಹೇಳೋಕ್ಕಿಂತ ಮುಂಚೆ ದೇವ್ರನ್ನೆಲ್ಲ ಬೇಡ್ಕೊಂಡು ಹೇಳಿದ್ದೀನಿ. ಬಿಕಾಸ್ ಅಯ್ಯೋ ನಂಗೆ ಶಾರ್ಟ್ ಸಿಗುತ್ತೋ ಇಲ್ಲೋ ಸೇಫಾಗಿ ಇವ್ರು ಆಚೆ ಬರಲಿ, ಶಾರ್ಟ್ ಮುಗಿಸಿ. ಸೊ ಆ ಥರದ ಸೀಕ್ವೆನ್ಸ್ಗಳು ಅವರು ಬಿಡ್ತಾ ಇದ್ದಿಲ್ಲ, ಅವರು ಪರ್ಫೆಕ್ಷನಿಸ್ಟು. ಸೊ ಇಲ್ಲ ಇದು ಮಾಡಲೇಬೇಕು ಅಂತಿತ್ತು. ನಮಗೂ ಏನೋ ಒಂದು ಅವಕಾಶ, ಈ ಅವಕಾಶ ನಾವು ತುಂಬ ಚೆನ್ನಾಗಿ ಬಳಸ್ಕೊಳ್ಳೇಬೇಕು. ಒಂದು ಇಷ್ಟು ಬಜೆಟ್ ಹಾಕಿ ಮತ್ತು ಈ ಏಜ್ ಈ ಯಂಗ್ಸ್ಟರ್ಗೆ ಯಾರು ಕೊಡೋ ಅಂಥದ್ದಿಲ್ಲ. ಕ್ರೋರ್ಸ್ ಆಫ್ ಮನಿ. ಈ ಏಜ್ ಈ ಎಕ್ಸ್ಪೀರಿಯನ್ಸ್, ಅದು ಕನ್ನಡ ಸಿನಿಮಾ ಆಫ್ಕೋರ್ಸ್, ಬಟ್ ಸ್ಟಿಲ್ ಯಾರು ಧೈರ್ಯ ಮಾಡಲ್ಲ. ಟು ಬಿ ಫ್ರಾಂಕ್, ಯಾವ ಪ್ರೊಡ್ಯೂಸರ್ಸು ಇನ್ಮೇಲೆ ಧೈರ್ಯ ಮಾಡ್ತಾರೆ. ಬಿಕಾಸ್ ಇವಾಗ ನಾವು ಒಂದು ಗೇಟ್ ಓಪನ್ ಮಾಡಿದ್ವಿ. ನಾನಂತಲ್ಲ, ಓಕೆ ಕನ್ನಡದಲ್ಲಿ ಅಚೀವಬಲ್ ಇದ್ದಾರೆ, ಸ್ಕಿಲ್ ಇರೋರು ಇದ್ದಾರೆ ಅನ್ನೋದನ್ನು ಇನ್ಮೇಲೆ ನಂಬ್ತಾರೆ. ಸೊ ಬಟ್ ಫಸ್ಟ್ ಟೈಮ್ ನಂಬೋದು ಒಂದು ಪ್ರೊಡಕ್ಷನ್ ಹೌಸ್ ಆಗಲಿ, ಒಬ್ಬ ಡೈರೆಕ್ಟರ್ ಆಗಲಿ, ಇಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಒಬ್ಬ ಹೊಸ ಒಂದು ಯಂಗ್ಸ್ಟರ್ಗೆ
ನಂಬಿ ಕೊಟ್ಟು ಆಯ್ತು ಮಾಡ್ರಿ ಆ್ಯಕ್ಷನ್ ಅಂತ ಬಿಡೋದು ಅದು ಗ್ರೇಟೆಸ್ಟ್ ಒಂದು ಮೂವ್ ಅವರ ನಂಬಿ ಕೊಡೋದು. ಸೊ ಅವ್ರ ಮೇಲೆ ಅವ್ರ ನಂಬಿಕೆ ಇದ್ದು ಒಬ್ಬ ಕೊರಿಯೋಗ್ರಾಫರ್ನ ಕರೆದು ಅವ್ರು ಮಾಡಿಸೋದಿಲ್ಲ, ಅದು ಗ್ರೇಟ್. ಜನರಲಿ ಔಟ್ ಆಫ್ ದ ಬಾಕ್ಸ್ ಜನರಲಿ ಎಲ್ಲರೂ ಈ ಫಾರಿನ್ ಆ್ಯಕ್ಷನ್ ಕೊರಿಯೋಗ್ರಾಫರ್ಸ್ನೇ ಪ್ರಿಫರ್ ಮಾಡ್ತಾರೆ ಇಷ್ಟು ಸ್ಕೇಲ್ ಇದ್ದಾಗ. ನೋ ಬಡಿ ಟ್ರೈ ಟು ಯೂಸ್ ನಮ್ಮ ದೇಸಿ. ಬಟ್ ರಿಷಬ್ ಸರ್ದು ಏನಂದರೆ ನಮ್ಮ ಒಂದು ಪಲ್ಸ್ ಇದೆ ಅಲ್ಲ, ಸೊ ಅದು ನಮ್ಮ ಕೈನಲ್ಲೇ ಸಾಧ್ಯ ಅದನ್ನು. ಇವಾಗ ನಮ್ಮ ಮಣ್ಣಿನ ಕತೆನ ನಾವೇ ಮಾಡಬೇಕು. ಸೊ ಯಾವ ಬೇರೆಯವ್ರು ಬಂದು ಮಾಡಿದ್ರೆ ಅದಾಗಲ್ಲ. ಅಫ್ಕೋರ್ಸ್ ಅವ್ರು ಬಂದರೆ ಆ ಸ್ಕೇಲ್ನ ಹ್ಯಾಂಡಲ್ ಮಾಡಿರ್ತಾರೆ, ಅನುಭವ ಇರುತ್ತೆ. ಬಟ್ ನಾವು ಬರೀ ಆ ಸ್ಕೇಲ್ಗೋಸ್ಕರ ಮಾಡ್ತಾ ಇಲ್ಲ ಸಿನಿಮಾ. ಸೊ ನಾವು ಕತೆ ಇನ್ವಾಲ್ವ್ ಆಗಿದೆ, ಸೊ ನಾವು ಎಮೋಷನ್ಸ್ನ ನಾವು ಡ್ರೈವ್ ಮಾಡಬೇಕು ಆಡಿಯನ್ಸ್ಗೆ. ಸೊ ಆ ಥರದ್ದು ಇರೋದ್ರಿಂದ ಸೊ ಯಂಗ್ಸ್ಟರು ಸ್ಕಿಲ್ ಇದ್ದಾನೆ ಅಂದಿದ ತಕ್ಷಣ ಅವ್ರು ಪುಷ್ ಮಾಡೋದಾಗಲಿ, ಆ ಸಪೋರ್ಟ್ ಎಲ್ಲ ಆಗಲಿ, ರಿಷಬ್ ಸರ್ ಪ್ರೊಡಕ್ಷನ್ ಹೌಸ್ ಆಗಲಿ, ಒಂಬಾಳೆ ಪ್ರೊಡಕ್ಷನ್. ಸೊ ಅದರಲ್ಲಿ ಯಾವಾಗಲೂ ಎತ್ತಿದ ಕೈ ಒಂಬಾಳೆ ಜೊತೆ. ಇದಕ್ಕಿಂತ ಮುಂಚೆನೂ ಮಾಡ್ಕೊಂಡು ಬಂದಿದ್ದೀನಿ ಯುವಾದಲ್ಲಿ ಮಾಡಿದ್ದೀರಾ? ಯುವಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಮಾಡಿದ್ದೀನಿ. ಇದಕ್ಕಿಂತ ಮುಂಚೆನೂ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಸ್ಟಿಲ್ ಇಷ್ಟು ದೊಡ್ಡ ಸೀಕ್ವೆನ್ಸ್ನ ಅವರು ನಮಗೆ ಕೊಟ್ಟಿದ್ದೆ ಗ್ರೇಟ್. ಆ ಥರದ್ದು ವಿಷಯ ಏನೋ ಒಂದು ಮಿಸ್ ಆಗಿದ್ರು ಎಷ್ಟು ಹ್ಯೂಜ್ ಲಾಸ್. ಮತ್ತು ಸಿನಿಮಾ ಹೇಳಿ ಟೈಮ್ಗೆ ರಿಲೀಸ್ ಆಗ್ತಾ ಇದ್ದಿಲ್ಲ. ಸೊ ಆ ಥರದ್ದೆಲ್ಲ ಇದ್ರೂ ಅವ್ರು ನಂಬಿ ಒಂದರಿಂದ ಒಂದು ಆ್ಯಕ್ಷನ್ಗಳು ದೊಡ್ಡದೇ ಕೊಟ್ಟರು. ನಾನು ಸ್ಟಾರ್ಟಿಂಗ್ ಮಾಡಿದ್ದು ಚಿಕ್ಕ ಆ್ಯಕ್ಷನ್, ಅಲ್ಲಿಂದ ಎಂಟೈರ್ ಸಿನಿಮಾದಲ್ಲಿ ಮೇಜರ್ ಆ್ಯಕ್ಷನ್ ಒಬ್ಬ ಕೊರಿಯೋಗ್ರಾಫರ್ ಆಗಿ ಅವರು ಪುಷ್ ಮಾಡ್ಕೊಂಡು ಬಂದಿದ್ದು ಅದು ಗ್ರೇಟೆಸ್ಟ್ ಥಿಂಗ್. ಕರೆಕ್ಟ್ ಸರ್. ಅರ್ಜುನ್ ಅವ್ರದ್ದು ಆಲ್ಮೋಸ್ಟ್ ಈಗ ನಿಯರ್ಲಿ 18 ಇಯರ್ಸ್ ಹತ್ತತ್ರ ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂತಹ, ಅಂದರೆ ಸ್ಟಂಟ್ ಕೊರಿಯೋಗ್ರಫಿಯಲ್ಲಿ ಆ ಥರದ್ದೆಲ್ಲ ಮೋರ್ ದ್ಯಾನ್ 120 ಸಿನಿಮಾಸ್ ಇಲ್ಲಿ ತನಕ. ಸೊ ಕಾಂತಾರ ಚಾಪ್ಟರ್ 1 ಎಷ್ಟು ಸ್ಪೆಷಲ್ ಅನಿಸುತ್ತೆ ನಿಮ್ಮೆಲ್ಲ ಇಲ್ಲಿ ತನಕ ಮಾಡಿರುವಂತಹ ವರ್ಕಿಗೆ ಕಂಪೇರ್ ಮಾಡಿದ್ರೆ? ಅದು ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಸರ್. ಕಾಂತಾರ ಚಾಪ್ಟರ್ 1 ನನ್ನ ಲೈಫ್ಗೆ ತುಂಬಾ ಏನನ್ನೋದು ಜನರಲ್ ಏನೋ ಒಂದು ಎಕ್ಸಾಗ್ಯುರೇಟ್ ಆಗಿ ಹೇಳ್ತಾರಲ್ವಾ, ಈ ಸಿನಿಮಾ ನನಗೆ ಲೈಫ್ ಟರ್ನಿಂಗ್ ಪಾಯಿಂಟು ಆ ಥರದ್ದೆಲ್ಲ ನನಗೆ ಅಫ್ಕೋರ್ಸ್ ಇದು ಟರ್ನಿಂಗ್ ಪಾಯಿಂಟು. ಬಟ್ ಇದು ಏನಂದರೆ ನಮಗೊಂದು ಅನುಭವ. ಸೊ ಈ ಥರದ ಅನುಭವ ಸಿಗೋದೇ ಗ್ರೇಟು. ನಮ್ಗೆ ಒಂದು ಟೀಮ್ ಆಗಲಿ, ಒಂದು ಇಷ್ಟು ಒಂದು ಸಪೋರ್ಟಿವ್ ಆಗಿರೋಂಥ ಒಂದು ಪ್ರೊಡಕ್ಷನ್ ಹೌಸ್ ಆಗಲಿ, ಒಬ್ಬ ಡೈರೆಕ್ಟರ್ ಆಗಲಿ, ಹೀರೋ ಆಗಲಿ, ಸಿನಿಮಾಟೋಗ್ರಫಿ, ಆರ್ಟ್ ಡಿಪಾರ್ಟ್ಮೆಂಟು. ಸೊ ನಾವು ಏನು ಕೇಳಿದ್ರು ಪ್ರೊವೈಡ್ ಮಾಡೋದಕ್ಕೆ, ಒಂದು ಒಳ್ಳೆ ಡಿಸೈನ್ ಮಾಡಿಕೊಡೋದಕ್ಕೆ ಆರ್ಟ್ ಡಿಪಾರ್ಟ್ಮೆಂಟು ಧರಣಿ ಅಂತ, ಮತ್ತು ಪ್ರೊಡಕ್ಷನ್ ಡಿಸೈನರು ಬಂಗ್ಲಾನ್ ಅಂತ. ಸೊ ಈ ಥರದ್ದು ಟೀಮ್ನೆಲ್ಲ ಒಂದು ಸೆಟ್ ಮಾಡಿ, ಮತ್ತು ನಮ್ಮ ಇಷ್ಟೊಂದು ಬ್ಯೂಟಿಫುಲ್ ಕತೆ, ಇದ್ರ ಜೊತೆ ನಮ್ಮನ್ನ ಒಂದು ಜರ್ನಿ ಇದೆಯಲ್ಲ, ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಇದು ಯಾವತ್ತಿಗೂ ಒಂದು ಹೆಮ್ಮೆ. ಮತ್ತು ಈವನ್ ತುಂಬ ಜನ ಹೇಳ್ತಾರೆ ಇದು ಒಂದು ಲೈಫ್ ಟೈಮ್ ಒಂದು ನೆನಪಲ್ಲಿ ಇಟ್ಕೊಳೋ ಥರದ್ದು ಆ್ಯಕ್ಷನ್ ಸೀಕ್ವೆನ್ಸ್ಗಳಂತ. ಅಫ್ಕೋರ್ಸ್ ಇವಾಗ ಇನ್ನು ಇದಕ್ಕಿಂತ ನೆಕ್ಸ್ಟ್ ಹಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಯೋಚನೆ ಮಾಡ್ತಾನೆ ಇರ್ತೀವಿ. ಸೊ ಇದನ್ನು ನಾವು ಹೆಂಗೆ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಬಟ್ ಸ್ಟಿಲ್ ಇದು ನಾವು ಈ ಥರದ್ದು ಸೀಕ್ವೆನ್ಸ್ಗಳನ್ನೆಲ್ಲ ಆಡಿಯನ್ಸ್ಗೆ ಇಂಡಿಯನ್ ಆಡಿಯನ್ಸ್ಗೆ ನಾವು ತೋರಿಸಿರೋವಂಥದ್ದು, ನಮ್ಮ ಕನ್ನಡ ಸಿನಿಮಾಯಿಂದ ನಾವು ತೋರಿಸಿರೋದು. ಅದು ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್, ಮತ್ತು ನನ್ನ ಕ್ಯಾಮ್ರಾಮನ್ ಅರವಿಂದ್ ಕಶ್ಯಪ್, ಮತ್ತು ಪ್ರೊಡಕ್ಷನ್ ಹೌಸ್ಗಾಗಲಿ, ಮತ್ತು ನನ್ನ ಫೈಟರ್ಸ್ಗಳು. ಸೊ ಅಫ್ಕೋರ್ಸ್ ನನ್ನ ಫೈಟರ್ಸ್ಗಳು ಎಲ್ಲ ನನ್ನ ಬ್ರದರ್ಸ್ ಇದ್ದಂಗೆ. ಸೊ ಅವರ ಸಪೋರ್ಟ್, ಬಿಕಾಸ್ ಇದರಲ್ಲಿ ಎಕ್ಸ್ಟ್ರೀಮ್ಲಿ ಟಫು. ಇವನ್ ಇವಾಗ ನಾನು ಕನ್ನಡ ಫೈಟ್ ಮಾಸ್ಟರ್ ಇರೋದ್ರಿಂದ ಸೊ ನನ್ನ ಟೀಮ್ಗಳೆಲ್ಲ ಎಲ್ಲರೂ ಒಂದು ಎನರ್ಜಿ ಆಗ್ತಾರೆ. ಇದು ಏನೋ ಜನರಲ್ ಒಂದು ಸಿನಿಮಾ ಮಾಡಬೇಕು ಅನ್ನೋ ಥರದ್ದು ಇರಲಿಲ್ಲ. ಸೊ ಅವರು ಎಲ್ಲರೂ ಜಸ್ಟ್ ನಾಟ್ ಫಾರ್ ಒಂದು ಪೇಮೆಂಟ್ ವಿಷಯಕ್ಕೋಸ್ಕರ ಮಾಡಿದಂಥವ್ರಲ್ಲ. ಇವನ್ ಫೈಟರ್ಸ್ ಆಗಲಿ ಎಲ್ಲರೂ ನನ್ನ ಅನುಭವದಲ್ಲಿ ಫೈಟರ್ಸ್ಗಳೇನೆಂದರೆ ಆ ಟೈಮ್ನಲ್ಲಿ ಬೇರೆ ಹಿಂದಿ ಸಿನಿಮಾಗಳು ಅದು ಇದೆಲ್ಲ ನಡೀತಾ ಇದ್ರೆ, ಸೊ ಅಲ್ಲೆಲ್ಲ ಪೇಮೆಂಟ್ಗಳು ಜಾಸ್ತಿ ಇರುತ್ತೆ. ಬಟ್ ನನಗೆ ಇಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ. ಸೊ ಬಟ್ ಇದು ನಾವು ಕನ್ನಡ ಸಿನಿಮಾ ನಾನಿರೋದ್ರಿಂದ ಅದರದ್ದೇ ಬೇರೆ ಒಂದು ಇದಿರುತ್ತೆ. ಸೊ ಅವರು ಅದನ್ನೆಲ್ಲ ಮಾಡ್ದಿರಾ ನನಗೋಸ್ಕರ ಎಲ್ಲ ಬಂದು ಸೊ ಸಪೋರ್ಟ್ ಮಾಡಿ, ಸೊ ಎಲ್ಲ ರಿಷಬ್ ಸರ್ ಮೇಲಿರೋ ಪ್ರೀತಿ, ಸೊ ಕನ್ನಡ ಸಿನಿಮಾ ಮತ್ತು ಕಾಂತಾರ, ಸೊ ಇದೆಲ್ಲದರಿಂದ ಅವ್ರ ಇನ್ವಾಲ್ವ್ಮೆಂಟು, ಸೊ ಆ ರಿಸ್ಕು ಎಲ್ಲವೂ ಲೈವಾಗಿ ನಾವು ಟ್ರೈ ಮಾಡಿದ್ವಿ. ಸೊ ಅದರಿಂದ ಎಲ್ಲ ತುಂಬ ಟಫು ಸೀಕ್ವೆನ್ಸ್ಗಳೆಲ್ಲವೂ. ಸೊ ಅದರೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಫೈಟರ್ಸ್ ಆಗಲಿ. ಸೊ ಆ ಥರದ್ದು ಒಂದು ಖುಷಿ ಇದೆ. ಒಂದು ಒಳ್ಳೆ ಒಂದು ದೊಡ್ಡ ಚಾಪ್ಟರ್ ಆಯಿತು ಇದು ಲೈಫಲ್ಲಿ. ನೆನೆಸ್ಕೊಂಡ್ರೆ ಸೊ ನಾವು ಎಲ್ಲ ಥರದ್ದು ಆ್ಯಕ್ಷನ್ನೂ ಟ್ರೈ ಮಾಡಿದ್ದೀವಿ. ಸೊ ಒಂದು ಮಾಸ್ ಫೀಲ್ ಕೊಡೋಂಥದ್ದು ಮಾಡಿದ್ದೀವಿ, ಒಂದು ಕ್ರಿಯೇಟಿವ್ ಆಗಿ ಹ್ಯೂಮರಸ್ ಆಗಿನೂ ಟ್ರೈ ಮಾಡಿದ್ದೀವಿ.
ಒಂದು ದೊಡ್ಡ ಕ್ಯಾನ್ವಾಸ್ನಲ್ಲಿ ಖರ್ಚನ್ನ ಹ್ಯಾಂಡಲ್ ಮಾಡೋವಂಥ ಒಂದು ಅನುಭವ. ಸೊ ಆ ಥರದ್ದು ನಾವು ವರ್ಲ್ಡ್ ವೈಡ್ ಏನು ಬೇಕು ತರಿಸಿ ಅನ್ನೋ ಥರದ್ದು ಒಂದು ಸಪೋರ್ಟಿವ್ ಆಗಿತ್ತು ಪ್ರೊಡಕ್ಷನ್ ಹೌಸು. ಸೊ ನಾವು ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಕೆಲವೊಂದು ರಿಗ್ಗಿಂಗ್ಸ್ ಎಲ್ಲ ಅದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದೆ. ಸೊ ಲೇಟರ್ ಆನ್ ಅದನ್ನೆಲ್ಲ ನಾವು ರಿವೀಲ್ ಮಾಡ್ಕೊಂಬರ್ತೀವಿ. ಸೊ ಆ ಥರದ್ದು ರಿಗ್ಗಿಂಗ್ಸ್ ಎಲ್ಲ ಇದುವರೆಗೂ ಟ್ರೈ ಮಾಡಿಲ್ಲ. ಸೊ ಆ ಥರದ ಒಂದು ಎಕ್ವಿಪ್ಮೆಂಟ್ಸ್ನೆಲ್ಲ ತರಿಸಿದ್ವಿ. ಸೊ ರಿಷಬ್ ಸರ್ಗೆ ಅದನ್ನೆಲ್ಲ ಟ್ರೈ ಮಾಡಿಸಿ ವೆರಿ ಇನೋವೇಟಿವ್ ಆಗಿತ್ತು ಅದು ಆ ಅನುಭವಗಳೆಲ್ಲ. ಸೊ ಮತ್ತು ಸ್ಟೆಪ್ ಬೈ ಸ್ಟೆಪ್ ಇವಾಗ ನಾವು ಇಷ್ಟು ದೊಡ್ಡ ಒಂದು ಇದನ್ನು ಅಚೀವ್ ಮಾಡಿದ್ದೀವಿ ಅಂದಮೇಲೆ ನೆಕ್ಸ್ಟ್ ನಮ್ಮದು ಗೋಲ್ ಇನ್ನು ಅದ್ರ ಮೇಲೆ ಹೋಗ್ತಾ ಇರುತ್ತಲ್ಲ. ಸೊ ಆ ಥರದ್ದು ಖುಷಿ ಇದೆ. ಸೊ ಎಂಟೈರ್ ಇಂಡಿಯಾದಲ್ಲಿರುವಂಥ ಮೋಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ಗಳೂ ಅದ್ರ ಬಗ್ಗೆ ಎಲ್ಲ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇವನ್ ಡೈರೆಕ್ಟರ್ಸು, ಸಿನಿಮಾಟೋಗ್ರಫರ್ಸು, ಇವನ್ ಆ್ಯಕ್ಷನ್ ಕೊರಿಯೋಗ್ರಫರ್ಸ್ ತುಂಬ ಜನ ಕಾಲ್ ಮಾಡಿ ನನಗೆ ವಿಶ್ ಮಾಡಿದ್ರು. ಯಾರು ಸರ್ ದೊಡ್ಡವ್ರು ಯಾರೆಲ್ಲ ಕರೆ ಮಾಡಿದ್ದಾರೆ ನಿಮಗೆ? ಆ್ಯಕ್ಷನ್ ಬಗ್ಗೆ ಯಾರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ? ಅಟ್ಲಿ ಸರ್ ತುಂಬ ವಿಶ್ ಮಾಡಿದ್ರು. ಮತ್ತು ನಮ್ಮ ಗೋಪಿಚಂದ್ ತೆಲುಗುನಲ್ಲಿ ಹೀರೋ, ಮತ್ತು ಗೋಪಿಚಂದ್ ಮಲ್ಲಿನೇನಿ ಡೈರೆಕ್ಟ್ರು ಅವರು ವಿಶ್ ಮಾಡಿದ್ರು. ಮತ್ತು ಆಲ್ಮೋಸ್ಟ್ ಎಲ್ಲ ತುಂಬ ಜನ ನಮ್ಮ ಫೈಟ್ ಮಾಸ್ಟರ್ಗಳು, ಸುಪ್ರೀಂ ಸುಂದರ್ ಮಾಸ್ಟ್ರು, ಶಿವಕಾರ್ತಿಕೇಯನ್ ಅವರು. ಸೊ ಆ ಥರದ್ದು ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ನಾಟ್ ಓನ್ಲಿ ಇವರಂತಲ್ಲ, ನನ್ನ ಇದಕ್ಕೆ ಬಂದ ನೆನಪಿಗೆ ಅಂದರೆ ಇವಾಗ ಪ್ರೆಸೆಂಟ್ಗೆ ಬರ್ತಾ ಇರೋದು ತುಂಬ ಜನ, ಸಿಕ್ಕಾಪಟ್ಟೆ ಜನ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಬಿಕಾಸ್ ಎಲ್ಲರೂ ಒಂದು ಇಂಡಿಯನ್ ಸಿನಿಮಾ ಥರ ಇದನ್ನು ತೊಗೊಂಡಿರೋದು. ಸೊ ಅವ್ರ ಸಿನಿಮಾ ಇವ್ರ ಸಿನಿಮಾ ಅನ್ನೋ ಥರದ್ದು ಇಲ್ದಿರ ಈ ಥರದ್ದು ನೀವು ಮಾಡಿದಿರಲ್ಲ ಗ್ರೇಟ್ ಅನ್ನೋ ಥರದ್ದು. ಸೊ ಲಾಟ್ ಆಫ್ ಕ್ಯಾಮ್ರಾಮ್ಯಾನ್ಸ್ಗಳು, ಸಿನಿಮಾಟೋಗ್ರಫರ್ಸ್, ದೊಡ್ಡ ದೊಡ್ಡ ಸಿನಿಮಾಟೋಗ್ರಫರ್ಸ್